ಓಂ ಶಾಂತಿ. ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ. ದಿನಾಂಕ 8/4/2024. मीठे बच्चे, इन आँखों से जो कुछ देखते हो वह सब खत्म हो जाना है, इसलिए इससे बेहद का वैराग्य बाप तुम्हारे लिए नई दुनिया बन रही है. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈ ಕಣ್ಣುಗಳಿಂದ ಏನೆಲ್ಲ ನೋಡ್ತೀರಿ ಇದೆಲ್ಲವೂ ಸಹ ಸಮಾಪ್ತಿ ಆಗ್ತದೆ. ಆದ್ದರಿಂದ ಇದರೊಂದಿಗೆ ಬೇಹದ್ದಿನವಾದಂಥ ವೈರಾಗ್ಯವನ್ನು ಇಟ್ಕೋಬೇಕು. ಬಾಬಾನ ಮಕ್ಕಳಿಗಾಗಿ ಹೊಸ ಜಗತ್ತನ್ನು ತಯಾರಿ ಮಾಡ್ತಾ ಇದ್ದಾರೆ. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈ ಕಣ್ಣುಗಳಿಂದ ಏನೆಲ್ಲ ನೋಡ್ತಾ ಹೋಗ್ತೀರಿ, ವಸ್ತು, ವ್ಯಕ್ತಿ, ವೈಭವ ಎಲ್ಲವೂ ಕೊನೆಗೆ ಸಮಾಪ್ತಿ ಆಗ್ತದೆ. ಆದ್ದರಿಂದ ಇದರೆಲ್ಲದರೊಂದಿಗೆ ಬೇಹದ್ದಿನವಾದಂತಹ ವೈರಾಗ್ಯ ಇರಬೇಕು. ಬಾಬಾ ನಮ್ಮ ಮಕ್ಕಳಿಗಾಗಿ ಹೊಸ ಜಗತ್ತನ್ನು ತಯಾರಿ ಮಾಡ್ತಾ ಇದ್ದಾರೆ. ಪ್ರಶ್ನೆ, तुम बच्चों की साइलेंस में कौन सा रहस्य समाया हुआ है? ನಿಮ್ಮ ಮಕ್ಕಳಿಗೆ ಶಾಂತಿಯಲ್ಲಿ ಯಾವ ಒಂದು ರಹಸ್ಯ ಸಮಾವೇಶ ಆಗಿದೆ? ಬಾಬಾ ಪ್ರಶ್ನೆಯಲ್ಲಿ ಕೇಳ್ತೀರಿ, ನಿಮ್ಮ ಮಕ್ಕಳಿಗೆ ಶಾಂತಿಯಲ್ಲಿ ಯಾವ ಒಂದು ರಹಸ್ಯ ಸಮಾವೇಶ ಆಗಿದೆ? उत्तर, जब तुम साइलेंस में बैठते हो तो शांति धाम को याद करते हो. तुम जानते हो साइलेंस माना जीते जी मरना. ಬಾಬಾ ಉತ್ತರದಲ್ಲಿ ತಿಳಿಸ್ತಿದ್ದಾರೆ, ಯಾವಾಗ ನೀವು ಶಾಂತಿಯಲ್ಲಿ ಕುಳಿತುಕೊಳ್ತೀರಿ ಆಗ ಶಾಂತಿಧಾಮವನ್ನು ನೆನಪು ಮಾಡಿರಿ. ತಮಗೆ ಗೊತ್ತಿದೆ ಶಾಂತಿಯಲ್ಲಿ ಇರೋದು ಅಂದರೆ ಅರ್ಥ ಏನು? ಎಲ್ಲದರಿಂದ ಇದ್ದು ಎಲ್ಲದರಿಂದ ಸತ್ತು ಒಳ್ಳೆಯದರಲ್ಲೇ ಬದುಕೋದು ಅಂತಾರೆ ಬಾಬಾ. यह बाप तुम्हें सदगुरु के रूप में साइलेंस रहना सिखलाते हैं. तुम साइलेंस में रह अपने विकर्मों को दंग करते हो. ತಂದೆ ಹೇಳ್ತಿದ್ದಾರೆ, ತಂದೆ ತಮ್ಮ ಮಕ್ಕಳ ಸದ್ಗುರು ರೂಪದಲ್ಲಿ ಶಾಂತಿಯಲ್ಲಿ ಇರೋದನ್ನು ಕಲಿಸ್ಕೊಡ್ತಾರೆ. ತಾವು ಶಾಂತಿಯಲ್ಲಿ ಇರೋದ್ರಿಂದ, ತಂದೆ ನೆನಪಿನಲ್ಲಿ ಇರೋದ್ರಿಂದ, ಶಾಂತಿಯಲ್ಲಿ ಇರೋದ್ರ ಆಳವಾದಂಥ ಶಾಂತಿಯಲ್ಲಿ ಇರೋದ್ರಿಂದ ನಿಮ್ಮ ಎಲ್ಲ ವಿಕರ್ಮಗಳು ಭಸ್ಮ ಆಗ್ತವೆ ಅಂತಾರೆ ಬಾಬಾ. तुम्हें ज्ञान ही कि अब घर जाना है. दूसरे सत्संगों में शांति में बैठते हैं लेकिन उन्हें शांति धाम का ज्ञान नहीं है. ತಂದೆ ತಿಳಿಸ್ತಾ ಇದ್ದಾರೆ, ತಾವು ಶಾಂತಿಯಲ್ಲಿರೋದ್ರಿಂದ ತಮ್ಮ ಎಲ್ಲ ಪಾಪಗಳೇನಾಗ್ತವೆ, ಭಸ್ಮ ಆಗ್ತವೆ. ಬೇರೆ ಯಾವ ವಿಚಾರ ಮಾಡದೇ ನಾನು ಬಾಬಾ ಬಾಬಾ ನಾನು ಅಂತ ಆ ಒಂದು ಶಾಂತಿಯ ಸಾಗರ ನೆನಪಿನಲ್ಲಿ ಶಾಂತಿಯಲ್ಲಿ ಇರೋದ್ರಿಂದ ಪಾಪಗಳು ಭಸ್ಮ ಆಗ್ತವೆ. ಇದು ತಮ್ಮ ಜ್ಞಾನ ಆಗಿದೆ. ವಾಪಸ್ ಮನೆಗೆ ಹೋಗಬೇಕು. ಅನ್ಯ ಸತ್ಸಂಗದಲ್ಲಿ ಶಾಂತಿಯಲ್ಲಿ ಕುಳಿತುಕೊಳ್ಳೋದ್ರಿಂದ ಬಾಬಾ ಅಲ್ಲೂ ಅವರು ಏನು ಮಾಡ್ತಾರೆ, ಅನ್ಯ ಸತ್ಸಂಗಕ್ಕೆ ಹೋಗ್ತಾರೆ, ಶಾಂತಿಯಲ್ಲಿ ಕುಳಿತುಕೊಳ್ತಾರೆ, ಆದರೆ ಅವ್ರ ಶಾಂತಿಧಾಮದ ಜ್ಞಾನನೇ ಇಲ್ಲ ಅಂತಾರೆ ಬಾಬಾ. ಓಂ ಶಾಂತಿ. मीठे मीठे सिखलते रूहानी बच्चों प्रति शुभ बाबा बोल रहे हैं. गीता में है श्री कृष्ण बोले लेकिन है शुभ बाबा बोले. श्री कृष्ण को बाबा नहीं सकते. ತಂದೆ ತಿಳಿಸಿದರೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಶುಭ ಬಾಬಾ ಏನು ಮಾಡ್ತಿದ್ದಾರೆ, ತಿಳಿಸ್ತಾ ಇದ್ದಾರೆ. ಗೀತೆಯಲ್ಲಿ ಶ್ರೀಕೃಷ್ಣ ತಿಳಿಸಿದನೆಂದು ಹೇಳಿದ್ದಾರೆ, ಆದರೆ ಶುಭ ಬಾಬಾ ತಿಳಿಸಿದ್ದಾರೆ ಕೃಷ್ಣನಿಗೆ ಬಾಬಾ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಾರತವಾಸಿयों को मालूम है कि पिता दो होते हैं, लौकिक और पारलौकिक. पारलौकिक बाप को परमपिता कहा जाता है. ಭಾರತವಾಸಿಗಳಿಗೆ ಗೊತ್ತಿದೆ, ಭಾರತವಾಸಿಗಳು ಅಂದರೆ ಯಾರು ಪರಮಾತ್ಮನ ಮಕ್ಕಳಿದ್ದಾರೆ ಅವ್ರಿಗೆ ಗೊತ್ತಿದೆ, ಇಬ್ಬರು ತಂದೆಯರು, ಒಬ್ಬರು ಲೌಕಿಕ, ಇನ್ನೊಬ್ಬರು ಪಾರಲೌಕಿಕ. ಪಾರಲೌಕಿಕ ತಂದೆಗೆ ಪರಮಪಿತ ಅಂತ ಹೇಳಲಾಗತ್ತೆ, ಲೌಕಿಕ ತಂದೆಗೆ ಪರಮಪಿತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. तुमको कोई लौकिक पिता नहीं समझाते हैं, पारलौकिक बाप पारलौकिक बच्चों को समझाते हैं. पहले तुम जानते हो शांतिधाम, तुमको तुम मुक्तिधाम, निर्वाणधाम, वानप्रस्थ भी कहते हो. ತಂದೆ ನಮಗೆ ತಿಳಿಸ್ತಾ ಇದ್ದಾರೆ, ಲೌಕಿಕ ತಂದೆ ನಮ್ಮ ಮಕ್ಕಳಿಗೆ ತಿಳಿಸೋದಿಲ್ಲ, ಆತ್ಮನ ಪರಮಾತ್ಮನ ಬಗ್ಗೆ ಯಾವುದ್ರ ಬಗ್ಗೆನೂ ತಿಳಿಸಲ್ಲ. ಪಾರಲೌಕಿಕ ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಮೊಟ್ಟ ಮೊದಲು ತಾವು ತಿಳ್ಕೊಂಡಿದ್ದೀರಿ ಶಾಂತಿಧಾಮ, ಅದಕ್ಕೆ ತಾವು ಮುಕ್ತಿಧಾಮ, ನಿರ್ವಾಣಧಾಮ, ವಾನಪ್ರಸ್ಥ ಅಂತ ಹೇಳ್ತೀರಿ. ಬಾಪ್ ಕಹತೆ ಹೇ ಬಚ್ಚೆ ಅಬ್ ಜಾನಾ ಹೇ ಶಾಂತಿಧಾಮ್, ಶಿಫ್ ಉನ್ಕೋ ಹಿ ಕಹಾ ಜಾತಾ ಹೇ ಟವರ್ ಆಫ್ ಸೈಲೆನ್ಸ್. ತಂದೆ ಹೇಳ್ತಾ ಇದ್ದಾರೆ, ಮಕ್ಕಳೇ ಈಗ ಶಾಂತಿಧಾಮಕ್ಕೆ ಹೋಗಬೇಕು. ಕೇವಲ ಅದು ಕೇಳಾಗುತ್ತೆ, ಶಾಂತಿಯ ಶಿಖರಲ್ಲಿ ಸಂಪೂರ್ಣ ಶಾಂತಿ ಇರುತ್ತೆ. यह बैठे हुए पहले पहले शांति में बैठना है.
कोई भी सत्संग में पहले पहले शांति में बैठते हैं, परंतु उन्हों को ಶಾಂತಿ ಧಾಮ का ಜ್ಞಾನ नहीं है. ತಂದೆ ತಿಳಿಸ್ತಾ ಇದ್ದಾರೆ, ನೀವು ಇಲ್ಲಿ ಕುಳಿತುಕೊಂಡಿರ್ತೀರಿ ಅಂದರೆ ಮೊಟ್ಟ ಮೊದಲು ಶಾಂತಿಯಲ್ಲಿ ಕುಳಿತುಕೋಬೇಕು ಅಂತಾರೆ ಬಾಬಾ. ಅನ್ಯ ಸತ್ಸಂಗದಲ್ಲಿ ಮೊಟ್ಟ ಮೊದಲು ಶಾಂತಿಯಲ್ಲೇ ಕುಳಿತುಕೊಳ್ತಾರೆ, ಆದರೆ ಅವರಿಗೆ ಶಾಂತಿಧಾಮದ ಜ್ಞಾನನೇ ಇಲ್ಲ. ಅದು ಪರಮಾತ್ಮ ಇರುವಂಥ ಸ್ಥಳ. ಶಾಂತಿಧಾಮ ಅಂದರೆ ಆತ್ಮಗಳ ಮನೆ, ಪರಮಾತ್ಮ ಇರುವಂಥ ಸ್ಥಳ. ಅಲ್ಲಿ ಸಂಪೂರ್ಣ ಶಾಂತಿ ಇರುತ್ತೆ, ಅಲ್ಲಿ ದೇಹ ಇರಲ್ಲ ಅನ್ನೋ ಯಾವ ಜ್ಞಾನನೂ ಅವ್ರಿಗಿರಲ್ಲ ಅಂತಾರೆ ಬಾಬಾ. बच्चे जानते हम आत्माओं को इस पुराने शरीर को छोड़ कर जाना है. कोई भी समय शरीर छूट जाए, इसलिए अब बाप जो पढ़ाते हैं वह अच्छी ರೀತಿ ಪढ़ना है. ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ನಾವೆಲ್ಲ ಆತ್ಮಗಳು ಈ ಹಳೆ ಶರೀರವನ್ನು ಬಿಟ್ಟು ವಾಪಸ್ ಮನೆಗೆ ಹೋಗಬೇಕು. ನೋಡ್ರಿ, ಬಾಬಾ ಹೇಳ್ತಾರೆ ಯಾವುದೇ ಸಮಯದಲ್ಲಿ ಶರೀರವನ್ನು ಬಿಟ್ಟು ಹೋಗ್ತಾರೆ ಅಂತಂದರೆ, ಬಾಬಾ ಹೇಳ್ತಾರೆ ಯಾವ ಸಮಯದಲ್ಲಾದರೂ ಶರೀರವನ್ನು ಬಿಡ್ಬೋದು. ಆದರೆ ಬಾಬಾ ನಮಗಿಲ್ಲೇನು ಓದಿಸ್ತಾ ಇದ್ದಾರೆ ಅದನ್ನೇನು ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಓದಬೇಕು. ವ ಸುಪ್ರೀಂ ಟೀಚರ್ ಭೀ ಹೇ, ಸದ್ಗತಿ ಗುರು ಭೀ ಹೇ, ಉನ್ಸೆ ಯೋಗ ಲಗಾನಾ ಹೇ. ಆ ತಂದೆ ಸುಪ್ರೀಂ ಟೀಚರ್ ಆಗಿದ್ದಾರೆ, ಸದ್ಗತಿ ದಾತ ಗುರು ಆಗಿದ್ದಾರೆ. ಆ ತಂದೆಯೊಂದಿಗೆ ನೀವು ಯೋಗವನ್ನು ಜೋಡಿಸ್ಬೇಕು ಅಂತಾರೆ. ಏಕ್ ಹಿ ತೀನ್ ಸರ್ವಿಸ್ ಕರ್ತೆ ಹೇ, ऐसे और कोई एक तीन सर्विस नहीं कर सकते. या एक बाप साइलेंस में सिखलाते हैं, जीते जी मरने का साइलेंस कहा जाता है. ಬಾಬಾನ ತಿಳಿಸಿದರೆ, ಬಾಬಾ ಒಬ್ಬರೇ 3 ರೀತಿಯ ಸರ್ವಿಸನ್ನು ಮಾಡ್ತಿದ್ದಾರೆ. ತಂದೆ ಸುಪ್ರೀಂ ತಂದೆಯಾಗಿ, ಸುಪ್ರೀಂ ಟೀಚರಾಗಿ, ಸುಪ್ರೀಂ ಸದ್ಗುರು ಆಗಿ 3 ರೂಪದಿಂದ ಒಬ್ಬರೇ ಸರ್ವಿಸನ್ನು ಮಾಡ್ತಾರೆ. ಈ ರೀತಿ 3 ರೀತಿಯಿಂದ ಒಬ್ಬರೇ ಯಾರೂ ಸರ್ವಿಸನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಪರಮಾತ್ಮ ಶಾಂತಿಯ ಸಾಗರ, ಶಾಂತಿಯಲ್ಲಿರೋದನ್ನು ನಮಗೆ ಕಲಿಸ್ಕೊಡ್ತಾರೆ. ಜೀವಂತಿದ್ದು ಸಾಯೋದು ಅಂದರೆ ಶಾಂತಿ ಅಂತ ಹೇಳಲಾಗಿದೆ, ಸೈಲೆನ್ಸ್ನಲ್ಲಿ ಇರೋದು. ತುಮ್ ಜಾನ್ತೆ ಹೋ ಹಮ್ಕೋ ಅಬ್ ಶಾಂತಿಧಾಮ್ ಘರ್ ಜಾನಾ ಹೈ. ಜಬ್ ತಕ್ ಪವಿತ್ರ ಆತ್ಮ ನಹೀ ಬನೆ ಹೈ ತಬ್ ತಕ್ ವಾಪಸ್ ಘರ್ ಕೋಯಿ ಜಾ ನಹೀ ಸಕೆ. ತಂದೆನ ಮಕ್ಕಳಿಗೆ ತಿಳಿಸಿದ್ರೆ ತಮಗೆಲ್ಲರಿಗೂ ಸಹ ಗೊತ್ತಿದೆ, ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಎಲ್ಲಿವರೆಗೂ ನಾವು ಪವಿತ್ರ ಆತ್ಮರಾಗೋದಿಲ್ಲ ಅಲ್ಲಿವರೆಗೂ ನಾವು ವಾಪಸ್ ಮನೆಗೆ ಹೋಗಲಿಕ್ಕೆ ಆಗೋದಿಲ್ಲ ಅಂತಾರೆ. ಜಾನಾ ತೋ ಸಬ್ಕೋ ಹೈ, इसलिए पाप कर्मों की पीछे सजाई मिलती है, फिर प्रभु भी भ्रष्ट हो जाता है. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾರೆ, ಎಲ್ಲರಿಗೂ ಗೊತ್ತಿದೆ ಅಂದರೆ ಏನೆಲ್ಲ ಪಾಪ ಕರ್ಮಗಳಿದ್ದಾವೆ ಅದರದ್ದೆಲ್ಲ ಲೆಕ್ಕಾಚಾರವನ್ನು ಅಂತ್ಯದಲ್ಲಿ ನಾವೇನು ಮಾಡಬೇಕಾಗತ್ತೆ, ಅನುಭವಿಸ್ಬೇಕಾಗತ್ತೆ. ಅಂದರೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ. ಪರಮಾತ್ಮನ ಮಕ್ಕಳಾಗಿ ಪಾಪ ಕರ್ಮಗಳ ಲೆಕ್ಕಾಚಾರವನ್ನು ಯೋಗ ಬಲದಿಂದ ಚುಕ್ತ ಮಾಡ್ಕೊಂಡಿಲ್ಲ ಅಂದರೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ, ಪದವಿನೂ ಭ್ರಷ್ಟ ಆಗಿಬಿಡುತ್ತೆ ಅಂತಾರೆ ಬಾಬಾ. ಮನೆ और मोचर भी खाना पड़ता है, क्योंकि माया से हरते हैं. बाप आते हैं माया पर जीत पहने. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಈಗ ನೋಡ್ರಿ, ಪೆಟ್ಟನ್ನು ತಿಂದ ಮೇಲೆ ಅಲ್ಪ ಸ್ವಲ್ಪ ಆದರೂ ಏನು ಮಾಡಬೇಕಾಗತ್ತೆ, ಪೆಟ್ಟಿನ ರೊಟ್ಟಿಯನ್ನು ತಿನ್ನಬೇಕಾಗತ್ತೆ. ಯಾಕೆಂದರೆ ಮಾಯೆಯೊಂದಿಗೆ ಸೋಲ್ತಾರೆ. ಬಾಪ್ ಆತೆ ಹಿ ಮಾಯಾ ಪರ್ ಜೀತ್ ಪಹನೆ, परंतु गफलत से बाप को याद नहीं करते. या तो एक बाप को याद करना है. भक्ति मार्ग में भी बहुत भटकते हैं, जिसको माथा टेकते उनको जानते नहीं. ಬಾಬಾ ತಿಳಿಸಿದರೆ, ಬಾಬಾ ಬಂದಿರೋದೇ ಮಾಯೆ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸ್ಲಿಕ್ಕಾಗಿ. ಆದರೆ ಮಕ್ಕಳು ಹುಡುಗಾಟಿಯ ಕಾರಣ ಪರಮಾತ್ಮ ತಂದೆಯನ್ನು ನೆನಪೇ ಮಾಡೋದಿಲ್ಲ. ಇಲ್ಲಿ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಭಕ್ತಿ ಮಾರ್ಗದಲ್ಲಿ ನೋಡ್ರಿ ಎಷ್ಟೊಂದೆಲ್ಲ ಅಲ್ದಾಡ್ತಿದ್ವಿ, ಯಾರಿಗೆಲ್ಲ ತಲೆಯನ್ನು ಬಾಗಿಸ್ತಾ ಇದ್ವಿ, ಆದರೆ ತಿಳ್ಕೊಂಡೇ ಇರಲಿಲ್ಲ, ಅರ್ಥ ಮಾಡ್ಕೊಂಡೇ ಇರಲಿಲ್ಲ. ಬಾಪ್ ಆಕರ್ ಭಟಕ್ಸ್ನೆ ಚುಡಾ ದೇತಿ ಹೇ, ಸಮझाया जाता है ज्ञान है दिन ಭಕ್ತಿ ಹೇ ರಾತ್. ತಂದೆ ಬಂದು ಈಗ ನಮ್ಮನ್ನೆಲ್ಲರನ್ನ ಹಲ್ದಾಡೋದ್ರಿಂದ ಏನು ಮಾಡಿದ್ದಾರೆ, ಮುಕ್ತರನ್ನಾಗಿ ಮಾಡ್ತಾರೆ, ತಿಳಿಸ್ತಾರೆ. ಜ್ಞಾನ ಅಂದರೆ ಹಗಲು ಬೆಳಕು, ಭಕ್ತಿ ಅಂದರೆ ರಾತ್ರಿ ಕತ್ತಲು. ರಾತ್ ಕೋ ಹಿ ಧಕ್ಕ ಕಾಯಾ ಜಾತಾ ಹೇ, ಜ್ಞಾನ ಸೆ ದಿನ್ ಅರ್ಥಾತ್ ಸತ್ಯುಗ್ ತ್ರೇತ, ದ್ವಾಪರ್ ಮಾನ ರಾತ್, ಭಕ್ತಿ ಮಾನ ರಾತ್, ದ್ವಾಪರ್ ಕಲಿಯುಗ್. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ರಾತ್ರಿಯಲ್ಲಿ ಎಷ್ಟೊಂದೆಲ್ಲ ಪೆಟ್ಟನ್ನು ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಜ್ಞಾನದಿಂದ ಹಗಲು ಅಂದರೆ ಅರ್ಥ ಸತ್ಯುಗ, ತ್ರೇತ ಅಂದರೆ ಸುಖ ಶಾಂತಿ ಸಮೃದ್ಧಿ ಎಲ್ಲ ಇರುತ್ತೆ. ಭಕ್ತಿ ಅಂದರೆ ರಾತ್ರಿ
ಅಂದರೆ ದ್ವಾಪರ ಮತ್ತು ಕಲಿಯುಗ. यह है सारे ड्रामा की ड्यूरेशन. आधा समय दिन आधा समय रात. प्रजापिता ब्रह्मा कुमार कुमारियों का दिन और रात. यह बेहद की बातें हैं. बेहद का बाप बेहद के संगम पर आते हैं, इसलिए कहा जाता है ಶಿವರಾತ್ರಿ. ಬಾಬಾನ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಇಡೀ ನಾಟಕದ ರಹಸ್ಯವನ್ನು, ಇಡೀ ನಾಟಕದ ಆಯುಷ್ ಎಷ್ಟು ಅನ್ನೋದನ್ನು ಏನು ಮಾಡಿದಿರಿ, ಇಲ್ಲಿ ತಿಳ್ಕೊಂಡಿದ್ದೀರಿ. ಅಂದರೆ ಅರ್ಧ ಸಮಯ ಹಗಲು, ಅರ್ಧ ಸಮಯ ರಾತ್ರಿ. ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು ಅಂತಂದರೆ ಹಗಲು ಮತ್ತು ರಾತ್ರಿ ಅಂತಾರೆ ಬಾಬಾ. ಅಂದರೆ ಬೇಹದ್ದಿನವಾದಂಥ ಮಾತು ಇದಾಗಿದೆ. ಅಂದರೆ ಬೇಹದ್ದಿನ ತಂದೆ ಏನು ಮಾಡ್ತಾರೆ, ಬೇಹದ್ದಿನ ಸಂಗಮಯುಗದಲ್ಲಿ ಬರ್ತಾರೆ. ಇದಕ್ಕೆ ಹೇಳಲಾಗುತ್ತೆ ಶಿವರಾತ್ರಿ ಅಂತ. ಮನುಷ್ಯ ನಹಿ ಸಂಜಿತಿ ಹಿ ಕಿ ಶಿವರಾತ್ರಿ ಕಿಸ್ಕೋ ಕಹಾ ಜಾತಾ ಹೈ. ಮನುಷ್ಯರು ತಿಳ್ಕೊಂಡಿಲ್ಲ ಶಿವರಾತ್ರಿ ಅಂತ ಯಾವುದಕ್ಕೆ ಹೇಳಲಾಗುತ್ತೆ ಅಂತ ಹೇಳಿ. ತುಮಾರೆ ಶಿವ ಏಕ್ ಬಿ ಶಿವರಾತ್ರಿ ಕೆ ಮಹತ್ವಕ್ಕೂ ನಹಿ ಜಾನ್ತಾ ಕ್ಯೂಂಕಿ ಯಹ ಬೀಚ್. ತಂದೆ ತಿಳಿಸಿದ್ದಾರೆ, ನಿಮ್ಮ ಹೊರತು ಒಬ್ಬರು ಸಹ ಶಿವರಾತ್ರಿ ಮಹತ್ವವನ್ನು ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ಶಿವರಾತ್ರಿ ಅಂತಂದರೆ ಯಾವಾಗ ಬರ್ತಾರೆ, ಕಲಿಯುಗದ ಅಂತ್ಯ, ಸತ್ಯುಗದ ಮಧ್ಯದಲ್ಲಿರುವುದೇ ಸಂಗಮಯುಗ. ಸಂಗಮಯುಗದಲ್ಲಿ ಪರಮಾತ್ಮ ಅವತರಣೆ ಮಾಡುವ ಕಾರಣ ಶಿವರಾತ್ರಿ ಅಂತ ಹೇಳಲಾಗುತ್ತೆ. जब रात पूरे हो दिन शुरू होता है, इसको कहा जाता है पुरुषोत्तम संगमयुग. पुरानी दुनिया और नई दुनिया का बीच बाप आते हैं पुरुषोत्तम संगमयुग. ऐसा नहीं युग युग सत्युग त्रेता संगम, इसबे संगमयुग कह देते. बाप कहते यह बोल है. ಬಾಬಾ ತಿಳಿಸಿದ್ದಾರೆ, ರಾತ್ರಿ ಪೂರ್ಣ ಆಗಿ ಹಗಲು ಶುರುವಾಗುತ್ತೆ. ಇದಕ್ಕೆ ಹೇಳಲಾಗುತ್ತೆ ಪುರುಷೋತ್ತಮ ಸಂಗಮಯುಗ. ಹಳೆಯ ಜಗತ್ತು ಮತ್ತು ಹೊಸ ಜಗತ್ತಿನ ಮಧ್ಯದಲ್ಲಿರೋದೇ ಸಂಗಮಯುಗ. ಬಾಬಾ ಬರೋದೇ ಪುರುಷೋತ್ತಮ ಸಂಗಮಯುಗದಲ್ಲಿ, ಯುಗ ಯುಗದಲ್ಲಿ ಬರೋದಿಲ್ಲ. ಸತ್ಯ ತ್ರೇತ್ರದಲ್ಲಿ ಸಂಗಮಯುಗ ಬರುತ್ತೆ, ಆದರೆ ಆ ಸಂಗಮಯುಗದಲ್ಲಿ ಪರಮಾತ್ಮ ಬರೋದಿಲ್ಲ. ಪರಮಾತ್ಮ ಬರೋದು ಯಾವಾಗ, ಕಲಿಯುಗದ ಅಂತ್ಯ, ಸತ್ಯುಗದ ಮಧ್ಯದಲ್ಲಿ. ಇದು ಸತ್ಯ ತ್ರೇತದ ಸಂಗಮಯುಗ ಏನಿದಿಲ್ಲ, ಅದು ತಪ್ಪಾಗಿದೆ ಅಂತಾರೆ ಬಾಬಾ. बाप कहते मुझे याद करो तो पाप विनाश होगी. इसको योग अग्नि कहा जाता है. तुम सब ब्राह्मण हो, योग सीखते हो पवित्र होने के लिए. ತಂದೆ ಹೇಳ್ತಿದ್ದಾರೆ, ನೀವು ನನ್ನನ್ನು ನೆನಪು ಮಾಡಿದಾಗ ತಮ್ಮ ಪಾಪಗಳು ವಿನಾಶ ಆಗ್ತವೆ. ಯಾಕೆಂದರೆ ಇದು ಯೋಗ ಅಗ್ನಿ ಆಗಿದೆ. ಅಗ್ನಿಯಲ್ಲಿ ಏನಾದರೂ ವಸ್ತುಗಳನ್ನು ಹಾಕಿದರೆ ಆವೃತ್ತಿ ಸುಡುತ್ತಾ, ಹಾಗೆ ಪರಮಾತ್ಮನ ನೆನಪಿನ ಅಗ್ನಿಯಲ್ಲಿ ನಿಮ್ಮ ಎಲ್ಲ ಪಾಪಗಳು ವಿನಾಶ ಆಗ್ತವೆ. ತಾವೆಲ್ಲ ಬ್ರಾಹ್ಮಣರು ಯೋಗದ ಅಭ್ಯಾಸ ಮಾಡ್ತಿದ್ದೀರಿ ಪವಿತ್ರರಾಗಲಿಕ್ಕೆ ಅಂತಾರೆ ಬಾಬಾ. ವೇ ಬ್ರಾಹ್ಮಣ ಲೋग काम चिता पर चढ़ाते हैं. उन ब्राह्मण और तुम ब्राह्मणों में रात दिन का फर्क है. ಬಾಬಾ ಹೇಳ್ತಾರೆ, ಆ ಬ್ರಾಹ್ಮಣರು ಕಾಮಚಿತೆಯ ಮೇಲೆ ಕೂರಿ ಹೇರ್ಬಿಟ್ಟಿದ್ದಾರೆ. ಆ ಬ್ರಾಹ್ಮಣರಿಗೂ ಬ್ರಾಹ್ಮಣರಿಗೂ ಹಗಲು ರಾತ್ರಿ ಅಷ್ಟು ವ್ಯತ್ಯಾಸ ಇದೆ ಅಂತಾರೆ ಬಾಬಾ. वह है कुकु वंशावली, तुम हो मुकु वंशावली. हर एक बात अच्छी रीति समझने की है. यूँ तो कोई भी आते है उसको समझाया जाता है बेहद का बाप को याद करो तो विकार विनाश होगी और बेहद के बाप का वर्षा मिलेगा. ತಂದೆ ಹೇಳ್ತಿದ್ದಾರೆ, ಅವರೆಲ್ಲ ಕುಕ ವಂಶಾವಳಿಗಳು, ತಾವು ಮುಖ ವಂಶಾವಳಿಗಳು. ಪ್ರತಿಯೊಂದು ಮಾತು ಒಳ್ಳೆ ರೀತಿಯಲ್ಲಿ ತಿಳ್ಕೊಳ್ಳಿಕ್ಕಾಗಿ ಅಂತಾರೆ ಬಾಬಾ. ಯಾರೇ ಬರಲಿ ಅವ್ರಿಗೇನು ಮಾಡಬೇಕು, ತಿಳಿಸ್ಕೊಡ್ಬೇಕು. ಬೇಹದ್ದಿನ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶ ಆಗ್ತವೆ ಮತ್ತು ಬೇಹದ್ದಿನ ತಂದೆಯ ಆಸ್ತಿ ತಮಗೆ ಸಿಗ್ತದೆ ಅಂತ. ಫಿರ್ ಜಿतना जितना दैवी गुण धारण करेंगे और कराएंगे उतना ऊंच पद पाएंगे. ತಂದೆ ಹೇಳ್ತಾರೆ, ಎಷ್ಟೆಚ್ಚು ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ತೀರಿ, ಅನ್ಯರಿಗೆ ಮಾಡಿಸ್ತೀರಿ, ಅಷ್ಟು ಶ್ರೇಷ್ಠವಾದಂತಹ ಪದವಿಯನ್ನು ಪಡ್ಕೊಳ್ತೀರಾ ಅಂತಾರೆ ಬಾಬಾ. बाप आते ही है पतितों को पावन बनाने, तो तुमको भी यह सर्विस करनी है. पति तो सभी है, गुरु लोग किसको भी पावन कर ना सके. ತಂದೆ ತಿಳಿಸಿದ್ರೆ, ತಂದೆ ಬರೋದೇ ಪತಿತರನ್ನು ಪಾವನ ಮಾಡಲಿಕ್ಕೆ. ಅಂದಾಗ ಮಕ್ಕಳು ಇಲ್ಲಿ ಸರ್ವಿಸನ್ನು ಮಾಡಬೇಕು. ಏಕೆಂದರೆ ಎಲ್ಲರೂ ಪತಿತರಾಗಿದ್ದಾರೆ. ಈ ಗುರುಗಳು ಯಾರೆಲ್ಲ ಇದ್ದಾರೆ, ಯಾರೂ ಸಹ ಪಾವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. पतित पावन नाम शिव बाबा का है, वह आते भी यह है. जब सभी पूरे पतित बन जाते हैं ड्रामा के प्लान अनुसार, तब बाप आते हैं. ತಂದೆ ಹೇಳ್ತಾರೆ, ಪತಿತ ಪಾವನ ಹೆಸರು ಶಿವ ತಂದೆಯದಾಗಿದೆ. ಅವರು ಇಲ್ಲೇ ಬರ್ತಾರೆ.
ಯಾವಾಗ ಎಲ್ಲರೂ ಪತಿತರಾಗ್ತಾರೆ, ನಾಟಕದ ಅನುಸಾರವಾಗಿ ಆಗ ತಂದೆ ಬರ್ತಾರೆ. पहले पहले तो बच्चों को अल्फ समझाते हैं, मुझे याद करो, तुम कहते हो ना वह पतित पावन है. रूहानी बाप को कहा जाता है पतित पावन. ತಂದೆ ಮೊಟ್ಟ ಮೊದಲು ಮಕ್ಕಳಿಗೆ ತಿಳಿಸ್ತಾರೆ. ಯಾರು? ತಂದೆ ತಿಳಿಸ್ತಾರೆ, ನನ್ನನ್ನು ನೆನಪು ಮಾಡ್ರಿ ಅಂತ. ನೀವು ಹೇಳ್ತೀರಲ್ವ ಪತಿತ ಪಾವನ ಅಂತ, ಅಂದರೆ ಆತ್ಮಗಳ ತಂದೆ ಪತಿತ ಪಾವನ ಅಂತ ಹೇಳಲಾಗುತ್ತೆ. कहते हे भगवान अथवा हे बाबा, परंतु परिचय किसको भी नहीं. अभी तुम संगमी वासियों को परिचय मिला है. ತಂದೆ ತಿಳಿಸ್ತಿದ್ದಾರೆ, ಹೇಳ್ತಾರಲ್ವ ಹೇ ಭಗವಂತ, ಹೇ ತಂದೆ ಅಂತ. ಆದರೆ ಯಾರಿಗೂ ಆ ಪರಮಾತ್ಮನ ಪರಿಚಯನೇ ಇಲ್ಲ ಅಂತಾರೆ ಬಾಬಾ. ಈಗ ನೀವು ಭಾರತವಾಸಿಗಳಿಗೆ ಪರಿಚಯ ಸಿಕ್ಕಿದೆ. ವಾ ಹೇ ನರಕವಾಸಿ, ತುಮ್ ನರಕವಾಸಿ नहीं हो. हाँ, अगर कोई हार गाते हैं तो एकदम गिर पड़ते हैं कि कमाई चट हो जाते हैं. ತಂದೆನ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ಅವರೆಲ್ಲ ನರಕವಾಸಿಗಳು. ನೀವು ನರಕವಾಸಿಗಳಲ್ಲ. ಒಂದು ವೇಳೆ ಏನಾದರೂ ಸೋಲನ್ನು ಅನುಭವಿಸ್ತೀರಂದರೆ ಏಕ್ದಮ್ಮಾಗಿ ಏನಾಗ್ಬಿಡ್ತೀರಿ, ಬಿದ್ದುಬಿಡ್ತೀರಿ. ಆವಾಗ ಮಾಡ್ಕೊಂಡಿರುವಂಥ ಸಂಪಾದನೆ ಎಲ್ಲ ಏನಾಗುತ್ತೆ, ನಷ್ಟ ಆಗುತ್ತೆ. ಮೂಲ ಬಾತ್ ಹೇ ಪತಿ ಸೆ ಪಾವನ್ ಹೋನೆ ಕಿ. ಯಾ ಹಿ ವಿಕಾರಿ ದುನಿಯಾ ವಾ ಹೇ ವೈಸಲೆನ್ಸ್ ದುನಿಯಾ, ನೈ ದುನಿಯಾ ಜಹ ದೇವತಾಯೇ ರಾಜ್ ಕರ್ತೆ ಹೇ. ಬಾಬಾ ಹೇಳ್ತಾರೆ, ಮುಖ್ಯವಾಗಿರುವಂಥ ಮಾತು ಅಂದರೆ ಪತಿತರಿಂದ ಪಾವನರಾಗೋದು ಅಂತಾರೆ ಬಾಬಾ. ಯಾಕೆಂದರೆ ಇದೇನಾಗಿದೆ, ವಿಕಾರಿ ಜಗತ್ತು, ಅದು ನಿರ್ವಿಕಾರಿ ಜಗತ್ತು, ಅಂದರೆ ಹೊಸ ಜಗತ್ತು. ಅಲ್ಲಿ ದೇವತೆಗಳು ರಾಜ್ಯಭಾರವನ್ನು ಮಾಡ್ತಾರೆ. ಅಭಿ ತುಮ್ ಬಚ್ಚೋं को मालूम पड़ा है, पहले पहले देवताएं सबसे जास्ती जन्म लेते हैं. उसमें भी जो पहले पहले सूर्यवंशी है वह पहले आते हैं, 21 पीढ़ी वर्ष पाते हैं. ತಂದೆ ತಿಳಿಸ್ತಾ ಇದ್ದಾರೆ, ತಾವೆಲ್ಲ ಮಕ್ಕಳಿಗೆ ಗೊತ್ತಿದೆ, ಮೊಟ್ಟ ಮೊದಲು ಅಂದರೆ ದೇವತೆಗಳು ಎಲ್ಲರಿಗಿಂತಲೂ ಜಾಸ್ತಿ ಏನು ಮಾಡ್ತಾರೆ, ಜನ್ಮವನ್ನು ತೆಗೆದುಕೊಳ್ತಾರೆ. ಅವರಲ್ಲಿ ಯಾರು ಮೊಟ್ಟ ಮೊದಲು ಸೂರ್ಯವಂಶದಲ್ಲಿ ಬರ್ತಾರಲ್ಲ, ಅವರು ಏನು ಮಾಡ್ತಾರೆ, ಮೊದಲು 21 ಜನ್ಮಗಳ ಆಸ್ತಿಯನ್ನು ಪಡ್ಕೊಳ್ತಾರೆ. ಕಿತನಾ ಬೇಹದ್ ಕಾ ವರ್ಷ ಹೈ, ಪವಿತ್ರತಾ ಸುಖ ಶಾಂತಿ ಕಾ. सत्युग को पूरा सुखधाम कहा जाता है. त्रेता है सेमी, क्योंकि 2 कला कम हो जाती है. ಬಾಬಾ ಹೇಳ್ತಾ ಇದ್ದಾರೆ, ತಿಳಿಸ್ತಿದ್ದಾರೆ, ಎಷ್ಟು ಬೇಹದ್ದಿನವಾದಂಥ ಆಸ್ತಿ ಅಂತಂದರೆ ಅಲ್ಲಿ ಅವಿನಾಶಿಯಾಗಿರುವಂಥದ್ದು ಪವಿತ್ರತೆ, ಸುಖ, ಶಾಂತಿ ಎಲ್ಲವೂ ಇರುತ್ತೆ. ಸತ್ಯುಗಕ್ಕೆ ಸಂಪೂರ್ಣ ಸುಖಧಾಮ, ಸಂಪೂರ್ಣ ಸುಖಧಾಮ, ಸಂಪೂರ್ಣ ಸ್ವರ್ಗ ಅಂತ ಹೇಳಾಗತ್ತೆ. ತ್ರೇತ ಅಂದರೆ ಅರ್ಧ ಅಂತ ಹೇಳಾಗುತ್ತೆ. ಯಾಕೆಂದರೆ 2 ಕಲೆಗಳಲ್ಲಿ ಏನಾಗ್ಬಿಡುತ್ತೆ, ಕಡಿಮೆ ಆಗಿಬಿಡುತ್ತೆ. ಕಲಾ ಕಮ್ ಹೋನೆ ಸೆ ರೋಶನಿ ಕಮ್ ಹೋ ಜಾತೆ ಹೇ. ಚಂದ್ರ ಕಾ ಭಿ ಕಲಾ ಕಮ್ ಹೋನೆ ಸೆ ರೋಶನಿ ಕಮ್ ಹೋ ಜಾತಿ ಹೇ. ಬಾಬಾ ಹೇಳ್ತಾರೆ, 2 ಕಲೆಗಳು ಕಡಿಮೆ ಆಗುವ ಕಾರಣ ಅವರಲ್ಲಿರುವಂತಹ ಬೆಳಕು ಶಕ್ತಿನೇ ಏನಾಗ್ಬಿಡುತ್ತೆ, ಕಡಿಮೆ ಆಗುತ್ತೆ. ಹೆಂಗೆ ಚಂದ್ರಮನಲ್ಲಿ ಬೆಳಕು ಕಡಿಮೆ ಆದಾಗ, ಕಲೆಗಳು ಕಡಿಮೆ ಆದಾಗ ಅಲ್ಲಿ ಏನಾಗುತ್ತೆ, ಬೆಳಕು ಕಡಿಮೆ ಆಗುತ್ತಲ್ವ. ಅಕ್ರಿನ್ ಬಾಕಿ ಲಕೀರ್ ಜಾಕರ್ ಬಚತೆ ಹೇ, ನೀಲ್ ನಹೀ ಹೋತಾ ಹೇ. ತುಮಾರಾ ಭಿ ಐಸಿ ಹೇ, ನೀಲ್ ನಹೀ ಹೋತೆ. ಇಸ್ಕೋ ಕಹಾ ಜಾತೆ ಹೇ ಆಟೆ ಮೇ ನಮಕ್. ಬಾಬಾ ಹೇಳ್ತಾರೆ, ಕೊನೆಗೂ 1 ಗೆರೆ ಅಷ್ಟೇ ಉಳ್ಕೊಳುತ್ತೆ. ಯಾವಾಗ ಸಂಪೂರ್ಣ ಕತ್ಲು ಆಗ್ತಾ ಬರುತ್ತೆ, ಆವಾಗ ಉಳ್ಕೊಳ್ಳೋದೇನು, ಚಂದ್ರಮನಿಗೆ ಗ್ರಹಣ ಹಿಡಿದಾಗ ಅಲ್ಲಿ ಏನಾಗುತ್ತೆ, 1 ಗೆರೆ ಅಷ್ಟೇ ಉಳ್ಕೊಳುತ್ತೆ, ಸಂಪೂರ್ಣವಾಗಿ ಹೋಗೋದಿಲ್ಲ. ಅದೇ ರೀತಿ ತಮ್ಮದು ಸಹ ಸಂಪೂರ್ಣವಾಗಿ ಏನಾಗಿಲ್ಲ, ಪತಿತರಿದಾಗಿಲ್ಲ. ಅದಕ್ಕೆ ಹೇಳಾಗುತ್ತೆ, ಹಿಟ್ಟಿನಲ್ಲಿ ಉಪ್ಪಿದ್ದೆಷ್ಟು. बाप आत्माओं को बैठ समझाते, यह है आत्मा और परमात्मा का मेला. यह बुद्धि से काम लिया जाता है, परमात्मा कब आते हैं. ಈಗ ತಂದೆ ಆತ್ಮಗಳಿಗೆ ಕುಳಿತು ತಿಳಿಸ್ತಾ ಇದ್ದಾರೆ, ಇದು ಆತ್ಮ ಮತ್ತು ಪರಮಾತ್ಮನ ಮೇಳ ಆಗಿದೆ. ಆತ್ಮಗಳ ಮತ್ತು ಪರಮಾತ್ಮನ ಮೇಳ ಆಗಿದೆ. ಇದು ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಾಗುತ್ತೆ ಅಂತಾರೆ ಬಾಬಾ. ಪರಮಾತ್ಮ ಯಾವಾಗ ಬರ್ತಾರೆ, जब बहुत आत्मा है अथवा बहुत मनुष्य हो जाते हैं तब परमात्मा मेला में आते हैं. आत्मा और परमात्मा का मेल किसको लगाते हैं, वह मेला तो मैली होने के लिए. ಬಾಬಾ ತಿಳಿಸ್ತಾರೆ, ಯಾವಾಗ ಬಹಳಷ್ಟು ಆತ್ಮರು ಅಥವಾ ಬಹಳಷ್ಟು ಮನುಷ್ಯರಾಗ್ತಾರೆ, ಆಗ ಪರಮಾತ್ಮ ಮೇಳದಲ್ಲಿ ಬರ್ತಾರೆ. ಅಂದರೆ ಆತ್ಮಗಳು ಮತ್ತು ಪರಮಾತ್ಮನ ಮೇಳ ಅಂತಂದು ಯಾವಾಗ ಆಗ್ತದೆ,
ಯಾವಾಗ ಅಂತಂದರೆ ಮೇಳಗಳಲ್ಲಿ ಎಲ್ಲ ಏನಾಗ್ತಾರೆ ಮೈಲಿಗೆನೇ ಆಗ್ತದೆ ಅಂತಾರೆ ಬಾಬಾ. इस समय तुम भगवान द्वारा कांटों से फूल बन रहे हो, कैसे बनते हो? ಯಾದ್ ಕೆ ಬಲ್ಸೆ. ಬಾಬಾ ಹೇಳ್ತಾರೆ, ಸಮಯದಲ್ಲಿ ತಾವು ಭಗವಂತನ ಮೂಲಕ ಏನಾಗ್ತೀರಿ, ಮುಳ್ಳುಗಳಿಂದ ಹೂಗಳಾಗ್ತೀರಿ. ಭಗವಂತ ನಮ್ಮನ್ನು ಏನು ಮಾಡ್ತಾರೆ, ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡ್ತಾರೆ. ನಾವು ಭಗವಂತನ ಮೂಲಕ ಮುಳ್ಳುಗಳಿಂದ ಹೂಗಳಾಗ್ತೀವಿ. ಹೇಗಾಗ್ತೀವಿ ಮುಳ್ಳುಗಳಿಂದ ಹೂವು? ನೆನಪಿನ ಬಲದಿಂದ. ಬಾಪ್ ಕೋ ಕಹಾ ಜಾತಾ ಹೈ ಸರ್ವಶಕ್ತಿಮಾನ್. जैसे बाप सर्वशक्तिमान है वैसे ರಾವಣ भी ಕಮ್ ಶಕ್ತಿಮಾನ್ ನಹೀ ಹೈ. ಬಾಬಾ ತಿಳಿಸಿದರೆ ತಂದೆಗೆ ಸರ್ವಶಕ್ತಿವಂತ ಅಂತ ಹೇಳಲಾಗುತ್ತೆ. ಹೇಗೆ ತಂದೆ ಸರ್ವಶಕ್ತಿವಂತನೋ ಹಾಗೆ ರಾವಣನೇನು ಕಡಿಮೆ ಶಕ್ತಿ ಇಲ್ಲ ಅಂತಾರೆ ಬಾಬಾ. ಅವರು ಏನಾಗಿದ್ದಾರೆ, ಶಕ್ತಿಶಾಲಿಯಾಗಿದ್ದಾರೆ. ಬಾಪು ಖುದ್ ಹಿ ಕಹತೆ ಮಾಯಾ ಬಡಿ ಬಲ್ವಾನ್ ಹೇ ದುಸ್ತರ್ ಹೇ. ಬಾಬಾ ಸ್ವತಃ ಹೇಳ್ತಿದ್ದಾರೆ, ಮಾಯನು ಏನಾಗಿದೆ, ಶಕ್ತಿಶಾಲಿಯಾಗಿದೆ, ಅಪಾಯಕಾರಿಯಾಗಿದೆ ಅಂತಾರೆ ಬಾಬಾ. कहते बाबा हम आपको याद करते हैं, माया हमारे याद को बुला देती है, एकदम के दुश्मन हुए ना. ಬಾಬಾ ಹೇಳ್ತಿದ್ದಾರೆ, ತಾವು ತಂದೆಯನ್ನು ನೆನಪು ಮಾಡಿರಿ. ಏಕೆಂದರೆ ಮಾಯೆ ಏನು ಮಾಡ್ತಾ ಇರುತ್ತೆ, ತಂದೆ ನೆನಪನ್ನು ಮರೆಸ್ತಾ ಇರುತ್ತೆ. ಇನ್ನೊಬ್ಬರಿಗೆ ಏನಾಗ್ಬಿಡ್ತಾರೆ, ಶತ್ರುಗಳಾಗ್ಬಿಡ್ತಾರಲ್ವ. ಬಾಪಾ ಕರ್ ಮಾಯಾ ಪರ್ ಜೀತ್ ಪಹನ್ತೆ ಹೇ, ಮಾಯಾ ಫಿರ್ ಆರ್ ದೇತಿ ಹೇ, ದೇವತಾ ಹೊರ ಅಸುರಂ ಕಿ ಯುದ್ಧ ದಿಖಾತೆ ಹೇ. ತಂದೆನೇ ಬಂದು ಮಾಯೆಯ ಮೇಲೆ ವಿಜಯವನ್ನು ಗಳಿಸುವಂತಹ ಶಕ್ತಿಯನ್ನು ನೀಡ್ತಾರೆ, ಮಾರ್ಗವನ್ನು ತಿಳಿಸ್ತಾರೆ. ಮಾಯೆಯೊಂದಿಗೆ ನಂತರ ಏನಾಗ್ಬಿಡ್ತಾರೆ, ಸೋತ್ಬಿಡ್ತಾರೆ. ಅದಕ್ಕೆ ದೇವತೆಗಳಿಗೂ ಮತ್ತು ಹಸುರರಿಗೂ ಯುದ್ಧ ಆಯಿತು ಅಂತ ತೋರಿಸ್ತಾರೆ. ಪರಂತು ಐಸೆ ಕೋಯಿ ಐ ನಹಿ. ಆದರೆ ಆ ರೀತಿ ಅಂತೂ ಅಲ್ಲ ಆಯುಧಗಳನ್ನು ಹಿಡ್ಕೊಂಡು ಏನು ಮಾಡ್ತಾರೆ, ಯುದ್ಧವನ್ನು ಮಾಡ್ತಾರೆ. युद्ध तो यह है, युद्ध ಅಂತೂ ಇಲ್ಲಿದೆ. तुम बापू को याद करने से देवता बनते हो, माया याद में विघ्न डालते हैं, पढ़ाई में विघ्न नहीं डालते. ಬಾಬಾ ಹೇಳ್ತಿದ್ದಾರೆ, ತಾವು ತಂದೆಯನ್ನು ನೆನಪು ಮಾಡೋದ್ರಿಂದ ಏನಾಗ್ತೀರಿ, ದೇವತೆಗಳಾಗ್ತೀರಿ. ಮಾಯೆ ನೆನಪಿನಲ್ಲಿ, ಬಾಬಾನ ನೆನಪಿನಲ್ಲೇ ವಿಘ್ನಗಳನ್ನು ಹಾಕ್ತಾ ಇರತ್ತೆ. ಶಿಕ್ಷಣದಲ್ಲಿ ಮುರಳಿಯನ್ನು ಕೇಳೋದ್ರಲ್ಲಿ ವಿಘ್ನ ಹಾಕೋದಿಲ್ಲ. याद में ही विघ्न पड़ते हैं, घड़ी घड़ी माया बुला देती है, देह अभिमान बनने से माया का तपड़ लग जाता है. ನೆನಪಿನಲ್ಲೇ ಮಾಯೆ ವಿಘ್ನವನ್ನು ಹಾಕುತ್ತೆ. ಗಳಿಗೆಗೂ ಏನು ಮಾಡಿಸ್ಬಿಡುತ್ತೆ, ಮರೆಸ್ಬಿಡುತ್ತೆ. ದೇಹ ಅಭಿಮಾನದಲ್ಲಿ ಆಗೋದ್ರಿಂದ ಮಾಯೆಯ ಪೆಟ್ಟು ಬೀಳ್ತದೆ ಅಂತಾರೆ ಬಾಬಾ. ಕಾಮಿ ಜೋ ಹೋತೆ ಹೇ ಉನ್ಹೋಂ ಕೆ ಲಿಯೆ ಬಹುತ್ ಕಡೆ ಅಕ್ಷರ ಕಹಾ ಜಾತಾ ಹೈ, ಯಾ ಯಹಿ ರಾವಣ ರಚ್ ಯಹ ಭಿ ಸಮझाया जाता है पावन बनो फिर भी बनते नहीं. ಬಾಬಾ ಹೇಳ್ತಾರೆ, ಯಾರೆಲ್ಲ ಕಾಮಿಗಳಿದ್ದಾರೆ ಅವರಿಗೆ ಬಹಳ ಕಠಿಣವಾದಂಥ ಶಿಕ್ಷೆ ಏನು ಹೇಳಲಾಗುತ್ತೆ, ಅಕ್ಷರವನ್ನು ಶಬ್ದವನ್ನು ಹೇಳಲಾಗುತ್ತೆ. ಯಾಕೆಂದರೆ ಇದು ರಾವಣನ ರಾಜ್ಯ ಆಗಿದೆ. ಇಲ್ಲಿ ತಿಳಿಸಲಾಗುತ್ತೆ, ಬಾಬಾ ತಿಳಿಸ್ತಿರ್ತಾರೆ, ಮಕ್ಕಳೇ ಪವಿತ್ರರಾಗ್ರಿ ಅಂತ. ಆದರೆ ಆಗೋದೇ ಇಲ್ಲ. ಬಾಪ್ ಕಹತೆ ಬಚ್ಚೆ ವಿಕಾರ ಮೇ ಮತ್ ಜಾವೋ, ಕಾಲಾ ಮುಹ ಮತ್ ಕರೋ, फिर भी लिखते हैं बाबा माया ने हार कर लिया, ದಿ ಅರ್ಥಾತ್ ಕಾಲ ಮೋಹ ಕರ್ಬೇಟೆ. ಬಾಬಾ ಹೇಳ್ತಿರ್ತಾರೆ, ಮಕ್ಕಳೇ ವಿಕಾರದಲ್ಲಿ ಹೋಗಬೇಡ್ರಿ, ವಿಕಾರದಲ್ಲಿ ಹೋಗಿ ಮುಖವನ್ನು ಕಪ್ಪು ಮಾಡ್ಕೋಬೇಡ್ರಿ ಅಂತ. ಇಷ್ಟೆಲ್ಲ ಹೇಳಿದ್ರೆ ಮತ್ತೆ ಬಾಬನಿಗೆ ಏನು ಮಾಡ್ತಾರೆ, ಮಕ್ಕಳು ಪತ್ರವನ್ನು ಬರೀತಾರೆ. ಬಾಬಾ ಮಾಯೆ ನಮ್ಮನ್ನು ಸೋಲಿಸ್ಬಿಡ್ತು ಅಂದರೆ ಅರ್ಥ ನಾವು ಮುಖವನ್ನು ಕಪ್ಪು ಮಾಡ್ಕೊಂಡಿದ್ದೀವಿ ಅಂತ. ಗೋರ ಅವ್ರ ಸೌರ ಏನ विकारी काले और निर्विकारी गोरे होते हैं, श्याम सुंदर का भी अर्थ शिवाय तुम्हारे दुनिया में कोई नहीं जानते. ಬಾಬಾ ಹೇಳ್ತಾ ಇದ್ದಾರೆ, ಸುಂದರ ಮತ್ತು ಕಪ್ಪು ಅಂದರೆ ವಿಕಾರದಲ್ಲಿ ಹೋಗೋದ್ರಿಂದ ಕಪ್ಪಾಗ್ತಾರೆ, ನಿರ್ವಿಕಾರಿಗಳಾಗೋದ್ರಿಂದ ಸುಂದರ ಇರ್ತಾರೆ. ಅದಕ್ಕೆ ಶ್ಯಾಮ್ ಸುಂದರ ಅರ್ಥವನ್ನು ನಿಮ್ಮ ಹೊರತು ಜಗತ್ತಿನವರು ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಅಂತಾರೆ ಬಾಬಾ. ಶ್ರೀಕೃಷ್ಣ ಕೋ ಬಿ ಶ್ಯಾಮ್ ಸುಂದರ್ ಕಹತೆ ಹೇ, बाप उनके ही नाम का अर्थ समझाते हैं. स्वर्ग का फर्स्ट नंबर प्रिंस था, सुंदरता में नंबर 1 यह पास होता है. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ. ಈಗ ಶ್ಯಾಮ ಸುಂದರ ಅಂತ ಹೇಳ್ತಾರಲ್ವ, ಈಗ ತಂದೆ ಅವರ ಹೆಸರಿನ ಅರ್ಥವನ್ನು ತಿಳಿಸ್ಕೊಡ್ತಾರೆ. ಈಗ ಸ್ವರ್ಗ ಅಂತಂದರೆ ಫಸ್ಟ್ ನಂಬರಿನ ರಾಜಕುಮಾರ ಇದ್ದರು, ಅಂದರೆ ಸುಂದರತೆಯಲ್ಲಿ ನಂಬರ್ 1 ಅಂತಂದರೆ ಅದರಲ್ಲಿ ಪಾಸ್ ಇದ್ದರು. ಫಿರ್ ಪುನರ್ಜಮ್ ಲೇತೆ ಲೇತೆ ನೀಚೆ ಉತರ್ತೆ ಕಾಲೇ ಬನ್ ಜಾತೆ ಹೇ. ಬಾಬಾ ತಿಳಿಸಿದರೆ ನಂಬರ್ 1 ಇದ್ದಂಥವ್ರು, ಸುಂದರದಲ್ಲಿ ನಂಬರ್ 1 ಇದ್ದಂಥವ್ರು
ಪುನರ್ಜನ್ಮಗಳನ್ನು ತೆಗೆದುಕೊಳ್ತಾ ಏನಾಗ್ಬಂದ್ರು, ಕೆಳಗಿಳಿತಾ ಕಪ್ಪಾಗ್ಬಿಟ್ರು. तो नाम रखा है श्याम सुंदर। यह अर्थ भी बाप समझाते हैं। शिव बाबा तो है ही एवर सुंदर, वह आकर तुम बच्चों को सुंदर बनाते हैं। ಬಾಬಾ ತಿಳಿಸಿದ್ದಾರೆ. ಶ್ಯಾಮ ಸುಂದರ ಅಂತ ಹೆಸರನ್ನು ಇಟ್ಟಿದ್ದಾರೆ. ಅದರ ಅರ್ಥವನ್ನು ಬಾಬಾ ತಿಳಿಸ್ಕೊಡ್ತಿದ್ದಾರೆ. ನಾನಂತೂ ಸದಾಕಾಲ ಏನಾಗಿರ್ತೀನಿ, ಶಿವಬಾಬಾ ಸದಾಕಾಲ ಸುಂದರ ಇರ್ತಾರೆ. ಅವರು ಬಂದು ನಮ್ಮ ಮಕ್ಕಳಿಗೆ ಜ್ಞಾನದಿಂದ ಏನು ಮಾಡ್ತಾರೆ, ಸುಂದರರನ್ನಾಗಿ ಮಾಡ್ತಾರೆ. पतित काले पावन सुंदर होती है, नेचुरल ब्यूटी रहती है। तुम बच्चे आए हो कि हम ಸ್ವರ್ಗ का मालिक बने। ಪತಿತರ ಅಂದರೆ ಕಪ್ಪು, ಪಾವನ ಅಂದರೆ ಸುಂದರ ಇರ್ತಾರೆ. ಸತ್ಯುಗದಲ್ಲಿ ನ್ಯಾಚುರಲ್ ಆದಂಥ ಬ್ಯೂಟಿ ಇರುತ್ತೆ. ಅಲ್ಲಿ ಯಾವುದೋ ಮೇಕಪ್ ಮಾಡ್ಕೊಳ್ಳುವಂಥ ಬ್ಯೂಟಿ ಪಾರ್ಲರಿಗೆ ಹೋಗುವಂಥ ಅವಶ್ಯಕತೆನೇ ಇರಲ್ಲ. ನೀವಿಲ್ಲಿ ಬಂದಿರೋದೇ ಸ್ವರ್ಗದ ಮಾಲೀಕರಾಗಲಿಕ್ಕೆ. गायन भी है शिव भगवान वाच, माता है स्वर्ग का द्वार खोलते हैं, इसलिए ವಂದೇ ಮಾತರಂ ಗಾಯ ಜಾತಾ ಹೇ. ತಂದೆ ತಿಳಿಸಿದ್ರೆ ಗಾಯನೂ ಸಹ ಮಾಡಲಾಗುತ್ತಲ್ವ, ಶಿವ ಭಗವಾನ್ ವಾಚ್ ಅಂತ. ಅಂದರೆ ಮಾತೆಯರೇ ಸ್ವರ್ಗದ ಬಾಗಿಲನ್ನು ತೆರೀತಾರೆ. ಅದರಿಂದ ವಂದೇ ಮಾತರಂ ಅಂತ ಗಾಯನ ಮಾಡಲಾಗುತ್ತೆ. ವಂದೇ ಮಾತರಂ तो अंडरस्टूड पिता भी है, बाप माताओं की महिमा को बढ़ाते हैं। ಬಾಬಾ ತಿಳಿಸಿದ್ರೆ ವಂದೇ ಮಾತರಂ ಅಂತ ಎಂದು ಹೇಳ್ತೀವಿ ಅಂತಂದರೆ ಅಲ್ಲಿ ಪಿತನೂ ಇದ್ದಾರೆ. ಮಾತಾಹುಂಕು ಮಹಿಮಾ ಬಡಾತೆ ಹೇ, ಬಾಬಾ ಮಾತೆಯರ ಮಹಿಮೆಯನ್ನು ಹೆಚ್ಚಿಸ್ತಾರೆ. ಪೆಹಲೆ ಲಕ್ಷ್ಮಿ ಪೀಚೆ ನಾರಾಯಣ್ ಯಾ ಫಿರ್ ಪೆಹಲೆ ಮಿಸ್ಟರ್ ಪೀಚೆ ಮಿಸಸ್, ಡ್ರಾಮಾ ಕಾ ರಾಜ್ ಐಸೆ ಬನಾ ಹುವಾ ಹೇ. ಬಾಬಾ ತಿಳಿಸಿದ್ರೆ ಬಾಬಾ ನೋಡ್ರಿ ಮಾತೆಯರ ಮಹಿಮೆಯನ್ನು ಏನು ಮಾಡ್ತಾರೆ, ಹೆಚ್ಚಿಸ್ತಾರೆ. ಅದರಿಂದ ಮೊಟ್ಟ ಮೊದಲ ಸತ್ಯುಗದಲ್ಲಿ ಮೊದಲು ಲಕ್ಷ್ಮಿ, ನಂತರ ನಾರಾಯಣ. ಆದರೆ ಇಲ್ಲಿ ನೋಡ್ರಿ ಮೊದಲು ಏನು ಮಿಸ್ಟರ್, ನಂತರ ಮಿಸಸ್. ಅಂದರೆ ನಾಟಕದ ರಹಸ್ಯ ಈ ರೀತಿ ಮಾಡಲ್ಪಟ್ಟಿದೆ. ಹಾದಿಯಲ್ಲಿ ಆ ರೀತಿ ಇರುತ್ತೆ, ಅಂತ್ಯದಲ್ಲಿ ಅದೇನಾಗ್ಬಿಡುತ್ತೆ, ಉಲ್ಟಾ ಆಗಿಬಿಡುತ್ತೆ. ಬಾಪ್ ರಚಯಿತ ಪೆಹಲೆ ಅಪನಾ ಪರಿಚಯ ದೇತೆ ಹೇ. ಏಕ ಹೇ ಅದ್ ಕಾ ಲೌಕಿಕ್ ಬಾಪ್, ದೂಸರಾ ಹೇ ಬೇಹದ್ ಕಾ ಪಾರಲೌಕಿಕ್ ಬಾಪ್. ತಂದೆ ರಚಯಿತ ಮೊಟ್ಟ ಮೊದಲು ಏನು ಮಾಡ್ತಾರೆ, ತಮ್ಮ ಪರಿಚಯವನ್ನು ಕೊಡ್ತಾರೆ. ಒಬ್ಬರು ಲೌಕಿಕ ಅದ್ದಿನ ತಂದೆ, ಇನ್ನೊಬ್ಬರು ಬೇಹದ್ದಿನ ಪಾರಲೌಕಿಕ ತಂದೆಯಾಗಿದ್ದಾರೆ. ಬೇಹದ್ ಕೆ ಬಾಪ್ ಕೋ ಯಾದ್ ಕರ್ತೆ ಹೇ ಕ್ಯೂಂಕಿ ಉನ್ಸೆ ಬೇಹದ್ ಕಾ ವರ್ಸ ಮಿಲ್ತಾ ಹೇ. ಅದ್ ಕಾ ವರ್ಸ ಮಿಲ್ತೆ ಹುए भी ಬೇಹದ್ ಕೆ ಬಾಪ್ ಕೋ ಯಾದ್ ಕರ್ತೆ ಹೇ. ಬೇಹದ್ದಿನ ತಂದೆಯನ್ನು ನೆನ್ಪು ಮಾಡ್ತೀರಿ. ಅಂದರೆ ಯಾಕೆ ಅಂತಂದರೆ ಅವರಿಂದ ಬೇಹದ್ದಿನವಾದಂಥ ಆಸ್ತಿ ಸಿಗುತ್ತೆ, ಅದ್ದಿನ ಆಸ್ತಿ ಸಿಗುತ್ತೆ. ಆದರೂ ಸಹ ನಾವೇನು ಮಾಡ್ತೀವಿ, ಅದ್ದಿನ ಆಸ್ತಿ ಸಿಗ್ತಾ ಇದ್ರೂ ಸಹ ಬೇಹದ್ದಿನ ತಂದೆಯನ್ನು ನೆನ್ಪು ಮಾಡ್ತೀವಿ. ಬಾಪಾ आप आएंगे तो हम संग तोड़ एक आपसे ही जोड़ेंगे. ತಂದೆ ತಾವು ಬಂದರೆ ನಾವೆಲ್ಲ ಸಂಘವನ್ನು ಬಿಟ್ಟು ತಮ್ಮೊಬ್ಬ ಸಂಘವನ್ನೇ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಯಾ ಕಿಸಿನೇ ಕಹ, ಈ ರೀತಿ ಯಾರು ಹೇಳ್ತಾರೆ, ಎಲ್ಲ ಸಂಘವನ್ನು ಬಿಟ್ಟು ನೀನೊಬ್ಬನೇ ಸಂಘವನ್ನು ಮಾಡ್ತೀವಿ ಅಂತ. ತಾವು ಆತ್ಮಗಳೇ. आत्मा ही इन अंग्रेज द्वारा पाठ बजाती है। हर एक आत्मा जैसे जैसे कर्म करते हैं ऐसे ऐसे जन्म लेते हैं, साहूकार गरीब बनते हैं। कर्म है ना, यह लक्ष्मी नारायण विश्व के मालिक है। इन्होंने क्या किया यह तो तुम जानते हो और ही तुम समझा सकते हो. ಬಾಬಾ ತಿಳಿಸಿದರೆ ನಾವೆಲ್ಲ ಆತ್ಮಗಳು ಈ ಕರ್ಮೇಂದ್ರಿಯಗಳ ಮೂಲಕ ಏನು ಮಾಡ್ತೀವಿ, ಪಾತ್ರವನ್ನು ಅಭಿನಯಿಸ್ತೀವಿ. ಏಕೆಂದರೆ ಪ್ರತಿಯೊಬ್ಬ ಆತ್ಮಗಳು ಹೇಗೆ ಕರ್ಮ ಮಾಡ್ತಾರೋ ಕರ್ಮದ ಅನುಸಾರವಾಗಿ ಏನು ಮಾಡ್ತಾರೆ, ಜನ್ಮವನ್ನು ತೆಗೆದುಕೊಳ್ತಾರೆ. ಸೌಕರ್ಯರೇ ಬಡವರಾಗ್ತಾರೆ ಅಂದರೆ ಕರ್ಮ ಅಲ್ವಾ. ಅಂದರೆ ಲಕ್ಷ್ಮೀನಾರಾಯಣರು ಏನಿದ್ರು ವಿಶ್ವಕ್ಕೆ ಮಾಲೀಕರಿದ್ದರು. ಇವರನ್ನು ಈ ರೀತಿ ಮಾಡಿದವ್ರು ಯಾರು, ಲಕ್ಷ್ಮೀನಾರಾಯಣರನ್ನಾಗಿ ಮಾಡಿದವ್ರು ಯಾರು, ಇದನ್ನು ನೀವು ತಿಳ್ಕೊಂಡಿದ್ದೀರಿ ಅಂದಮೇಲೆ ನೀವೇನು ಮಾಡ್ಬೋದು, ತಿಳಿಸ್ಕೊಡ್ಬೋದು ಅಂತಾರೆ. बाप कहते इन आँखों से तुम जो कुछ देखते हो उससे वैराग्य, यह तो सब खत्म हो जाना है. ಬಾಬಾ ಹೇಳ್ತಿದ್ದಾರೆ, ಮಕ್ಕಳಿಗೆ ಕಣ್ಣುಗಳಿಂದ ನೀವೇನೆಲ್ಲ ನೋಡ್ತಿರಲ್ಲ ಇದರೊಂದಿಗೆ ನಿಮ್ಗೆ ಏನಾಗಬೇಕು, ವೈರಾಗ್ಯ ಬರಬೇಕು. ಯಾಕೆಂದರೆ ಇದೆಲ್ಲವೂ ಏನಾಗುತ್ತೆ, ಸಮಾಪ್ತಿ ಆಗುತ್ತೆ. ನೈ ಮಕಾನ್ ಬನಾತೆ ಹೇ तो फिर पुराने से वैराग हो जाता है. बच्चे कहेंगे बाबा ने नया मकान बनाया है, हम उसमें जाएंगे, या पुरान मकान तो टूट फूट हो जाएगा. ತಂದೆ ಹೇಳ್ತಾ ಇದ್ದಾರೆ, ಹೊಸ ಮನೆಯನ್ನು ಮಾಡ್ತಾರೆ ಅಂದರೆ ಹಳೆ ಮನೆಯೊಂದಿಗೆ ಏನಾಗುತ್ತೆ, ವೈರಾಗ್ಯ ಬರುತ್ತಲ್ವ. ಮಕ್ಕಳೆಲ್ಲ ಹೇಳ್ತಾರೆ, ಅಪ್ಪ ಹೊಸ ಮನೆಯನ್ನು ಮಾಡಿದ್ದಾರೆ ಅಂದಮೇಲೆ ನಾವು ಹೊಸ ಮನೆಗೆ ಹೋಗ್ತೀವಿ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಇದು ಹಳೆ ಮನೆ.
ಹಳೆ ಮನೆಯಿಂದ ಅದೇನಾಗುತ್ತೆ, ಬಿದ್ದು ಹೋಗುತ್ತೆ. ಯಾ ಹೇ ಬೇಹದ್ ಕೆ ಬಾತ್, ಬಚ್ಚೆ ಜಾನ್ತೆ ಬಾಪ್ ಆಯಾ ಹುವಾ ಹೇ ಸ್ವರ್ಗ ಕಿ ಸ್ಥಾಪನೆ ಕರ್ನೆ, ಯಹ ಪುರಾಣಿ ಚೀಚಿ ದುನಿಯಾ ಹೇ. ತಂದೆ ತಿಳಿಸಿದರೆ ಇದು ಬೇಹದ್ದಿನವಾದಂಥ ಮಾತು. ಮಕ್ಕಳು ತಿಳ್ಕೊಂಡಿದ್ದೀರಿ, ತಂದೆ ಬಂದಿದ್ದರೆ ಸ್ವರ್ಗವನ್ನು ಸ್ಥಾಪನೆ ಮಾಡಲಿಕ್ಕೆ. ಅಂದಾಗಿದ್ದೇನಾಗಿದೆ, ಚೀಚಿ ಕೊಳಕಾದಂತಹ ಜಗತ್ತಾಗಿದೆ. तुम बच्चे अभी त्रिमूर्ति शिव के आगे बैठे हो, तुम विजय पहनते हो, वास्तव में तुम्हारे यह त्रिमूर्ति कोट ऑफ आर्म्स है, तुम ब्राह्मणों का यह कुल सबसे ऊंचे है, ಚೋಟಿ ಹೇ. ತಾವೆಲ್ಲ ಮಕ್ಕಳು ತ್ರಿಮೂರ್ತಿ ಶಿವನ ಮುಂದೆ ಕುಳಿತುಕೊಂಡಿದ್ದೀರಿ. ಅಂದಾಗ ತಾವೇ ಏನು ಮಾಡ್ತೀರಿ, ವಿಜಯವನ್ನು ಪಡ್ಕೊಳ್ತೀರಿ. ಅಂದರೆ ವಾಸ್ತವದಲ್ಲಿ ನಿಮ್ಮದು ತ್ರಿಮೂರ್ತಿಯ ಚಿತ್ರವೇನಿದೆಯಲ್ಲ, ಅದಕ್ಕೆ ತಮ್ಮ ಕವಚ ಆಗಿದೆ ಅಂತಾರೆ ಬಾಬಾ. ಏಕೆಂದರೆ ಬ್ರಾಹ್ಮಣರ ಕುಲ ಅಂತಂದರೆ ಬಹಳ ಶ್ರೇಷ್ಠವಾದಂಥ ಕುಲ, ಚಿಕ್ಕದಾಗಿರುವಂತಹ ಶಿಕೆಯಾಗಿದೆ. ಯಹ ರಾಜ ಸ್ಥಾಪನ್ ಹೋ ರಹಿ ಹೇ, ಇಸ್ ಕೋಟ್ ಆಫ್ ಆರ್ಮ್ಸ್ ಕೋ ತುಮ್ ಬ್ರಾಹ್ಮಣ ಹಿ ಜಾನ್ತೆ ಹೋ. ಬಾಬಾ ಹೇಳ್ತೀರಿ, ಈಗ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಅಂದಮೇಲೆ ಇದರಲ್ಲಿ ಕವಚವನ್ನು ಧರಿಸೋದು ಅಂತಂದರೆ ಅದು ಬ್ರಾಹ್ಮಣರಿಗೆ ಮಾತ್ರ ಗೊತ್ತಿದೆ. ಶಿವ ಬಾಬಾ ಹಮ್ಕೋ ಬ್ರಹ್ಮ ದ್ವಾರ ಪಡಾತೆ ಹೇ, ದೇವಿ ದೇವತಾ ಬನ್ನೆ ಕೆ ಲಿಯೆ, ವಿನಾಶ ತೋ ಹೋನಾ ಹಿ ಹೇ. ಶಿವಬಾಬಾ ನಮಗೆ ಬ್ರಹ್ಮೋರ ಮೂಲಕ ಏನು ಮಾಡ್ತಾರೆ, ಓದಿಸ್ತಾರೆ. ಯಾವುದಕ್ಕೆ, ದೇವಿ ದೇವತೆಗಳನ್ನಾಗಿ ಮಾಡಲಿಕ್ಕೆ. ಅಂದಾಗ ಎಲ್ಲವೂ ಸಹ ವಿನಾಶ ಆಗುತ್ತೆ. ದುನಿಯಾ ತಮೋ ಪ್ರಧಾನ್ ಬಂತೆ ಹೇ ತೋ ನ್ಯಾಚುರಲ್ ಕಿಲೋಮೀಟರ್ಸ್ ಬಿ ಮದದ್ ಕರ್ತಿ ಹೇ. ತಂದೆ ತಿಳಿಸ್ತಿದ್ದಾರೆ, ವಿನಾಶ ಆಗುತ್ತೆ. ಅಂದರೆ ಜಗತ್ತು ತಮೋ ಪ್ರಧಾನ ಆಗಿದೆ. ಪ್ರಕೃತಿ ವಿಕೋಪವು ಸಹ ಇಲ್ಲೇನು ಮಾಡುತ್ತೆ, ಸಹಯೋಗವನ್ನು ಕೊಡುತ್ತೆ. ಬುದ್ಧಿ ಸೆ ಕಿತನೆ ಸೈನ್ಸ್ ನಿಕಲ್ತೆ रहते हैं, पेट से कोई मुसल नहीं निकालनी है. ಬಾಬಾ ಹೇಳ್ತಾರೆ, ಬುದ್ಧಿಯಿಂದ ಎಷ್ಟೊಂದೆಲ್ಲ ಏನು ಮಾಡ್ತಾರೆ, ವಿಜ್ಞಾನದರು ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಹೊಟ್ಟೆಯಿಂದ ಒಣಗಿ ಹೊರ ಬರೋದಿಲ್ಲ. ಯಾ ಸೈನ್ಸ್ ನಿಕಾಲ್ನಿ ಹೇ, ಅಂದರೆ ವಿಜ್ಞಾನದ ಪ್ರಗತಿ ಏನಾಗ್ತಾ ಇದೆ, ಬಹಳ ಮುಂದುವರಿತಾ ಇದೆ. ಜಿಸಸೆ ಸಾರೆ ಕುಲ್ಕೋ ಖತಮ್ ಕರ್ ದೇತೆ ಹೇ. ಆ ವಿನಾಶ ಏನೆಲ್ಲ ವಿಜ್ಞಾನದ ಸಂಶೋಧನೆಯನ್ನು ಪ್ರಗತಿ ಇಷ್ಟೊಂದೆಲ್ಲ ಮುಂದುವರೆದಿದ್ದಿಲ್ಲ, ಅದರಿಂದ ತಮ್ಮ ಕುಲವನ್ನು ಏನು ಮಾಡ್ಕೊಳ್ತಾರೆ, ಸಮಾಪ್ತಿ ಮಾಡ್ಕೊಳ್ತಾರೆ. ಬಚ್ಚೋಂಕೋ ಸಮझाया है ऊंचते ऊंचे शिव बाबा, पूजा भी करनी चाहिए एक शिव बाबा के और देवताओं के. ಬಾಬಾ ಮಕ್ಕಳಿಗೆ ತಿಳಿಸಿದ್ರೆ ಮಕ್ಕಳಿಗೆ ತಿಳಿಸಿದಾಗಲ್ವಾ, ಅಂದರೆ ಸರ್ವಶ್ರೇಷ್ಠರಾಗಿರುವಂಥವರು ಶಿವ ಬಾಬಾ ಆಗಿದ್ದಾರೆ. ಈಗ ಪೂಜೆ ಮಾಡಬೇಕಾಗಿರೋದು ಯಾರನ್ನ, ಶಿವ ತಂದೆಯನ್ನು ಮತ್ತು ದೇವತೆಗಳನ್ನು. ब्राह्मणों की पूजा हो नहीं सकती क्योंकि तुम्हारे आत्मा बल पवित्र हैं, लेकिन शरीर तो पवित्र नहीं है, इसलिए पूजन लायक नहीं हो सकती. ಬಾಬಾ ಹೇಳ್ತಿದ್ದಾರೆ, ಈಗ ಬ್ರಾಹ್ಮಣರ ಪೂಜೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಯಾಕೆಂದರೆ ಬಲೆ ಆತ್ಮ ಪವಿತ್ರ ಆಗಿದೆ, ಆದರೆ ಶರೀರ ಏನಾಗಿಲ್ಲ, ಪವಿತ್ರ ಆಗಿಲ್ಲ. ಆದ್ದರಿಂದ ಪೂಜೆಗೆ ಯೋಗ್ಯರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಮಹಿಮಾ ಲಾಯಕ್ ಹೋ, जब फिर तुम देवता बनते हो तो आत्मा भी पवित्र, शरीर भी नया पवित्र मिलता है. ಬಾಬಾ ತಿಳಿಸಿದರೆ, ನೀವು ಈ ಪೂಜೆಗೆ ಯೋಗ್ಯರಾಗಿಲ್ಲ. ಯಾವುದಕ್ಕೆ ಯೋಗ್ಯರಾಗಿದ್ದೀರಿ, ಮಹಿಮೆಗೆ ಯೋಗ್ಯರಾಗಿದ್ದೀರಿ. ಯಾವಾಗ ನಂತರ ತಾವು ದೇವತೆಗಳಾಗ್ತೀರಿ, ಆಗ ಆತ್ಮನ ಪವಿತ್ರ, ಶರೀರವೂ ಸಹ ಹೊಸದಾದಂಥದ್ದು ಪವಿತ್ರವಾದಂಥದ್ದು ಸಿಗುತ್ತೆ. ಈ ಸಮಯ ತುಮ್ ಮಹಿಮಾ ಲಾಯಕ್ ಹೋ, ವಂದೇ ಮಾತರಂ ಗಾಯಾ ಜಾತಾ ಹೇ, ಮಾತಾओं की सेना ने क्या किया. ಬಾಬಾ ತಿಳಿಸ್ತಿದ್ದಾರೆ, ಈ ಸಮಯದಲ್ಲಿ ನೀವು ಮಹಿಮೆಗೆ ಯೋಗ್ಯರಾಗಿದ್ದೀರಿ, ಅದಕ್ಕೆ ಒಂದೇ ಮಾತರಂ ಅಂತ ಗಾಯನ ಮಾಡಲಾಗುತ್ತೆ. ಅಂದರೆ ಮಾತೆಯರ ಸೈನ್ಯ ಏನು ಮಾಡ್ತು, ಮಾತಾ ಹೋನೆ ಶ್ರೀಮತ್ ಪರ್ ಜ್ಞಾನ ದಿಯಾ, ಮಾತಾ ಹೇ ಸಬ್ಕೋ ಶ್ರೀಮತ್ ಪರ್ ಜ್ಞಾನ ದೇತೆ ಹೇ, ಮಾತಾ ಹೇ ಸಬ್ಕೋ ಜ್ಞಾನ ಅಮೃತ ಪಿಲಾತೆ ಹೇ. ಬಾಬಾ ತಿಳಿಸಿದರೆ, ಮಾತೆಯರ ಸೈನ್ಯ ಏನು ಮಾಡುತ್ತೆ, ಮಾತೆಯರೇ ತಂದೆಯ ಶ್ರೀಮತದಂತೆ ಜ್ಞಾನ ಕೊಡ್ತಾರೆ. ಮಾತೆಯರು ಎಲ್ಲರಿಗೂ ಶ್ರೀಮತದಂತೆ ಏನು ಮಾಡ್ತಾ ಹೋಗ್ತಾರೆ, ಜ್ಞಾನವನ್ನು ಕೊಡ್ತಾರೆ. ಮಾತೆಯರು ಎಲ್ಲರಿಗೂ ಜ್ಞಾನಾಮೃತವನ್ನು ಕೊಡಿಸ್ತಾರೆ. यथार्थ रीति तुम ही समझते हो, शास्त्रों में तो बहुत कहानियाँ लिखी हुए हैं, वह बैठकर सुनाते हैं. ಬಾಬಾ ತಿಳಿಸಿದ್ರೆ, ಯಥಾರ್ಥ ರೀತಿಯಾಗಿ ನೀವೇನು ಮಾಡಿದ್ದೀರಿ, ತಿಳ್ಕೊಂಡಿದ್ದೀರಾ ಅಂತಾರೆ ಬಾಬಾ. ನೋಡ್ರಿ, ಶಾಸ್ತ್ರದಲ್ಲಿ ಭಾಳಷ್ಟು ಕಥೆಗಳನ್ನು ಬರೆದಿದ್ದಾರೆ, ಅದನ್ನು ಕುಳಿತು ಏನು ಮಾಡ್ತಾ ಹೋಗ್ತಾರೆ, ತಿಳಿಸ್ತಾ ಹೋಗ್ತಾರೆ. तुम सत्य सत्य करते रहते हो, तुम यहाँ बैठकर सुनाओ तो सत्य सत्य कहेंगे. ಅವ್ರು ಏನೆಲ್ಲ ತಿಳಿಸ್ತಾ ಹೋಗ್ತಾರೆ, ಅದನ್ನು ಕುಳಿತು ಕೇಳಿ ನೀವೇನು ಹೇಳ್ತೀರಿ, ಸತ್ಯ ಸತ್ಯ ಅಂತ ಹೇಳ್ತೀರಿ. ನೀವು ಇಲ್ಲಿ ಕುಳಿತು ತಿಳಿಸ್ರಿ,
ಅವ್ರು ಏನು ಹೇಳ್ತಾರೆ ಎಲ್ಲರೂ ಸತ್ಯ ಸತ್ಯ ಅಂತ ಹೇಳ್ತಾರೆ. अभी तो तुम सत्य सत्य नहीं कहेंगे, मनुष्य तो ऐसे बदतर बुद्धि है जो सत्य सत्य कहते रहते हैं. ಆದರೆ ಮೊದಲು ನೀವು ಸತ್ಯ ಯಾರು ಏನು ಹೇಳಿದ್ರು ಸತ್ಯ ಸತ್ಯ ಅಂತ ಹೇಳ್ತಾ ಇದ್ರಿ. ಈಗ ಅವ್ರು ಏನು ಹೇಳಿದ್ರು ಸತ್ಯ ಅಂತ ನೀವು ಹೇಳೋದಿಲ್ಲ. ಮನುಷ್ಯರ ಬುದ್ಧಿ ಕಲ್ಲು ಬುದ್ಧಿಯಾಗಿದೆ. ಅದರಿಂದ ಯಾರು ಏನು ಹೇಳ್ತಾರೋ ಎಲ್ಲದೂ ಸತ್ಯ ಸತ್ಯ ಅಂತ ಹೇಳ್ತಾರೆ. ಗಾಯನ್ ಬಿ ಹೇ ಪತ್ತರ್ ಬುದ್ಧಿ ಅವ್ರ ಪಾರಸ್ ಬುದ್ಧಿ. ಪಾರಸ್ ಬುದ್ಧಿಮಾನ ಪಾರಸನಾಥ. ಬಾಬಾ ತಿಳಿಸಿದ್ದಾರೆ, ಗಾಯನ ಮಾಡ್ಲಾಗತ್ತಲ್ವ ಕಲ್ಲು ಬುದ್ಧಿ ಮತ್ತು ಪಾರಸ ಬುದ್ಧಿ ಅಂತ. ಪಾರಸ ಬುದ್ಧಿ ಅಂದ್ರೆ ಅರ್ಥ ಏನು? ಪಾರಸನಾಥ ಅಂತ. ನೇಪಾಲ್ ಮೇ ಕಹತೆ ಪಾರಸನಾಥ ಕಾ ಚಿತ್ರ ಹೈ. ಪಾರಸ್ಪುರಿ ಕಾ ನಾಥ ಯಹ ಲಕ್ಷ್ಮೀನಾರಾಯಣ ಹೈ. ನೇಪಾಳದಲ್ಲಿ ಹೇಳ್ತಾರೆ ಪಾರಸನಾಥನ ಚಿತ್ರ ಇದೆ ಅಂತ. ಪಾರಸ್ಪುರಿ ಅಂತಂದರೆ ಅರ್ಥ ಏನು? ನಾಥ. ನಾಥ ಅಂದರೆ ಒಡೆಯರು, ಅಂದರೆ ಲಕ್ಷ್ಮೀನಾರಾಯಣರು ಏನಿದ್ರು ಒಡೆಯರಿದ್ದರು. ಉನ್ಹುಂಕಿ ಡಿನೆಸ್ಟಿ ಹೇ. ಲಕ್ಷ್ಮೀನಾರಾಯಣರು ಒಡೆಯರು ಅಂತಂದರೆ ಅವರೆಲ್ಲ ಏನಾಗಿದ್ದರು? ಅವರ ರಾಜ್ಯರು ವಂಶಾವಳಿ ಇತ್ತು. अब मूल बात है रचयिता और रचना के राज को जानना, जिनके लिए ಋಷಿ ಮುನಿ भी ನಿತ್ಯ ನಿತ್ಯ करते गए हैं. ತಂದೆ ತಿಳಿಸಿದ್ದಾರೆ, ಮುಖ್ಯವಾಗಿರುವಂಥ ಮಾತು ಅಂದರೆ ರಚಯಿತ ಮತ್ತು ರಚನೆಯ ರಹಸ್ಯವನ್ನು ತಿಳ್ಕೊಳ್ಳೋದು ಅಂತಾರೆ ಬಾಬಾ. ಅವರಿಗಾಗಿ ಹೇಳಲಾಗುತ್ತೆ. ಋಷಿ ಮುನಿಗಳೆಲ್ಲ ಏನು ಹೇಳ್ತಾರೆ? ರಚಯಿತ ಮತ್ತು ರಚನೆಯ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಭಿ ತುಮ್ ಬಾಪ್ ದ್ವಾರ ಸಬ್ ಕುಚ್ ಜಾನ್ತೆ ಹೋ ಅರ್ಥಾತ್ ಆಸ್ತಿಕ್ ಬನೆ ಹೋ. ಬಾಬಾ ಹೇಳ್ತಾರೆ, ಈಗ ತಾವು ಮಕ್ಕಳು ತಂದೆ ಮೂಲಕ ಎಲ್ಲವನ್ನೇನು ಮಾಡಿದ್ದೀರಿ? ತಿಳ್ಕೊಂಡಿದ್ದೀರಿ. ಅಂದರೆ ಯಾರು ತಿಳ್ಕೊಂಡಿದ್ದಾರೆ ಅವರೇ ಏನಾಗ್ತಾರೆ? ತಾವೆಲ್ಲ ಆಸ್ತಿಕರು. ಮಾಯಾ ರಾವಣ್ ನಾಸ್ತಿಕ್ ಬನಾತೆ ಹೇ. ಆದರೆ ಎಲ್ಲವನ್ನು ಮರೆಯುವ ಕಾರಣ, ಮಾಯೆ ಮರೆಸುವ ಕಾರಣ ಮಾಯಾ ರಾವಣ ನಮ್ಮನ್ನೇನು ಮಾಡ್ತಾರೆ? ನಾಸ್ತಿಕರನ್ನಾಗಿ ಮಾಡ್ತಾರೆ. ಒಳ್ಳೆಯದು. ಮೀಠೆ ಮೀಠೆ ಸಿಕ್ಕಿಲತೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. सदा स्मृति रहे कि हम ब्रह्मा मुख वंशवली ब्राह्मण हैं. हमारा सबसे ऊंच कुल है. हमें पवित्र बनना और बनाना है. पतित पावन बाप का मददगार बनना है. ಬಾಬಾ ಧಾರಣೆ ಮಾಡ್ಕೊಳ್ಳಿಕ್ಕಾಗಿ ತಿಳಿಸಿದ್ದಾರೆ. ಸದಾ ಸ್ಮೃತಿಯಲ್ಲಿರಬೇಕು, ನಾವು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೀವಿ. ನಮ್ಮದು ಎಲ್ಲದಕ್ಕಿಂತ ಶ್ರೇಷ್ಠವಾದಂಥ ಕುಲ ಆಗಿದೆ. ನಾವು ಪವಿತ್ರರಾಗಿ ಅನ್ಯರನ್ನು ಪವಿತ್ರರನ್ನಾಗಿ ಮಾಡಬೇಕಾಗಿದೆ. ಪತಿತ ಪಾವನ ತಂದೆಗೆ ಸಹಯೋಗಿಗಳಾಗಬೇಕು. ಸದಾ ಸ್ಮೃತಿ ಇರಬೇಕು, ನಾವೆಲ್ಲ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೀವಿ. ನಮ್ಮದೇ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದಂಥ ಕುಲ ಆಗಿದೆ. ನಾವು ಪವಿತ್ರರಾಗಿ ಅನ್ಯರನ್ನು ಪವಿತ್ರರನ್ನಾಗಿ ಮಾಡಬೇಕು. ಪತಿತ ಪಾವನ ತಂದೆಗೆ ಸಹಯೋಗಿಗಳಾಗಬೇಕು ಅಂತಾರೆ. 2ನೇ ಪಾಯಿಂಟ್, याद में कभी गफलत नहीं करना है. देह अभिमान के कारण ही माया याद में विघ्न डालती है. इसलिए पहले देह अभिमान को छोड़ना है. योग अग्नि द्वारा पाप नाश करने हैं. ಬಾಬಾ 2ನೇ ಪಾಯಿಂಟ್ನಲ್ಲಿ ಸೆಕೆಂಡ್ ಪಾಯಿಂಟ್ನಲ್ಲಿ ತಿಳಿಸಿದ್ದಾರೆ, ನೆನಪಿನಲ್ಲಿ ಎಂದೂ ಹುಡುಗಾಟಿಕೆಯನ್ನು ಮಾಡಬಾರ್ದು. ನೆನಪಿನಲ್ಲಿ ಎಂದಿಗೂ ಹುಡುಗಾಟಿಕೆಯನ್ನು ಮಾಡಬಾರ್ದು. ದೇಹಾಭಿಮಾನದ ಕಾರಣ ಮಾಯೆ ನೆನಪಿನಲ್ಲಿ ವಿಘ್ನವನ್ನು ಆಗ್ತಾ ಇರುತ್ತೆ. ದೇಹಾಭಿಮಾನದ ಕಾರಣ ಮಾಯೆ ನೆನಪಿನಲ್ಲಿ, ಬಾಬಾನ ನೆನಪಿನಲ್ಲಿ ವಿಘ್ನವನ್ನು ಆಗ್ತದೆ. ಆದ್ದರಿಂದ ಮೊಟ್ಟ ಮೊದಲು ದೇಹಾಭಿಮಾನವನ್ನು ತೆಗಿಬೇಕು. ಯೋಗದ ಅಗ್ನಿಯ ಮೂಲಕ ಪಾಪಗಳನ್ನು ನಾಶ ಮಾಡ್ಕೋಬೇಕು ಅಂತಾರೆ ಬಾಬಾ. ಯೋಗ ಅಗ್ನಿಯ ಮೂಲಕ ಪಾಪಗಳನ್ನು ನಾಶ ಮಾಡಿಕೊಡ್ರಿ. वरदान. साधना उनकी प्रवृत्ति में रहते कमल फूल समान न्यारे और प्यारे रहने वाले ಬೇಹದ್ ಕಿ ವೈರಾಗ್ಯ ಭವ. ವರದಾನದಲ್ಲಿ ಬಾಬಾ ತಿಳಿಸಿದ್ದಾರೆ, ಸಾಧನಗಳ ಪ್ರವೃತ್ತಿಯಲ್ಲಿರುತ್ತೆ. ಕಮಲದ ಹೂವಿನ ಸಮಾನ ನ್ಯಾರ ಮತ್ತು ಪ್ಯಾರ ಆಗಿರುವಂತಹ ಬೇಹದ್ದಿನ ವೈರಾಗಿಗಳಾಗಿ. ಸಾಧನಗಳ ಪ್ರವೃತ್ತಿಯಲ್ಲಿರುತ್ತೆ. ಕಮಲದ ಹೂವಿನ ಸಮಾನ ನ್ಯಾರ ಮತ್ತು ಪ್ಯಾರ ಆಗಿರುವಂತಹ ಬೇಹದ್ದಿನ ವೈರಾಗಿಗಳಾಗಿ. ಬಾಬಾ ವರದಾನದ ವಿಸ್ತಾರದಲ್ಲಿ ತಿಳಿಸಿದರೆ, साधना मिली है तो उन्हें बड़े दिल से यूज़ करो. यह साधना है ही आपके लिए, लेकिन साधना को मर्ज नहीं करो.
ಸಾಧನಗಳು ಏನೆಲ್ಲ ಸಿಕ್ಕಿದೆ ಅದು ವಿಶಾಲ ಹೃದಯದಿಂದ ಅವನ್ನುಗಳನ್ನು ಏನು ಮಾಡಿರಿ, ಯೂಸ್ ಮಾಡಿರಿ. ಸಾಧನೆ ಇರೋದೇ ತಮಗಾಗಿ. ಏನೆಲ್ಲ ಸಾಧನಗಳೆಲ್ಲ ಬಂದಿದ್ದಾವೆ ತಮಗಾಗಿದ್ದೇನೆ. ಆದರೆ ಆ ಸಾಧನಗಳಿಂದ ತಾವೇನು ಮರಿಬೇಡ್ರಿ ಅಂತ ಹೇಳ್ತಾರೆ. ಪೂರಾ ಬ್ಯಾಲೆನ್ಸ್ ಹೋ. ಸಾಧನ ಬುರಾ ನಹೀ ಹೈ. ಸಾಧನ ತೋ ಆಪ್ಕಿ ಕರ್ಮೋಂ ಕಾ ಯೋಗ ಕಾ ಫಲ ಹೈ. ಅದನ್ನು ಬ್ಯಾಲೆನ್ಸ್ ಇಟ್ಕೊಡ್ರಿ. ಯಾವುದನ್ನು? ಸಾಧನಗಳನ್ನು ಸಾಧನೆಗಾಗಿ. ಸಾಧನ ಮತ್ತು ಸಾಧನೆ ಎರಡು ಬ್ಯಾಲೆನ್ಸಲ್ಲಿ ಇಟ್ಕೋಬೇಕು. ಸಾಧನಗಳಂದರೆ ಹಿಂಗೆ ಕೆಟ್ಟದ್ದಲ್ಲ. ಆದರೆ ಸಾಧನಗಳು ಏನೆಲ್ಲ ಇದೆಯಲ್ಲ ತಮ್ಮ ಕರ್ಮದ ಯೋಗದ ಫಲ ಆಗಿದೆ. ಲೇಕಿನ್ ಸಾಧನಾ ಕಿ ಪ್ರವೃತ್ತಿ ಮೇ ರಹತೆ ಕಮಲ್ ಫೂಲ್ ಸಮ ನ್ಯಾರೆ ಅವ್ರ ಬಾಪ್ಗೆ ಪ್ಯಾರೆ ಬನೋ. ಏನೆಲ್ಲ ಸಾಧನಗಳಿದ್ದಾವೆ ಅದು ಪ್ರವೃತ್ತಿಯಲ್ಲಿರುತ್ತಾ ಕಮಲದ ಹೂವಿನ ಸಮಾನ ನ್ಯಾರ ಮತ್ತು ಪ್ಯಾರ, ಪರಮಾತ್ಮನಿಗೆ ಪ್ಯಾರ ಆಗಬೇಕು. ಯೂಸ್ ಕರ್ತೆ ಹುए उन्हों की प्रभाव में नहीं हो. ಆ ಸಾಧನಗಳನ್ನು ಯೂಸ್ ಮಾಡ್ತಾಯಿದ್ರು, ಅದಕ್ಕೆ ಪ್ರಭಾವ ಆಗಬಾರ್ದು. ಅದಿದ್ದರೆ ನಾನು ಇದು ಮಾಡೋಕ್ಕಾಗುತ್ತೆ, ಅದಿಲ್ಲ ಅಂದರೆ ನನಗೆ ಇರೋಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಪ್ರಭಾವಕ್ಕೆ ಒಳಗಾಗಬಾರ್ದು. ಸಾಧನವೊಮ್ಮೆ ಬೇಹದ್ದಿಗೆ ವೈರಾಗ್ಯ ವೃತ್ತಿ ಮರ್ಜನ ಹೋ. ಸಾಧನಗಳಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿ ಏನಾಗಬಾರ್ದು, ಮರ್ಜ್ ಆಗಬಾರ್ದು ಅಂತಾರೆ ಬಾಬಾ. ಪೇಲೆ ಸ್ವಯಂ ಮೇ ಇಸ್ ಇಮರ್ಜ್ ಕರೋ ಫಿರ್ ವಿಶ್ವ ಮೇ ವಾಯುಮಂಡಲ ಫೈಲಾವೋ. ಮೊದಲು ಸ್ವಯಂನಲ್ಲಿ ಅದನ್ನು ಏನು ಮಾಡ್ಕೋಬೇಕು, ಇಮರ್ಜ್ ಮಾಡ್ಕೋಬೇಕು. ನಂತರ ವಿಶ್ವದಲ್ಲಿ ವಾಯುಮಂಡಲದಲ್ಲಿ ಅದನ್ನು ಹರಡಿಸ್ಬೇಕು ಅಂತ ಹೇಳ್ತಾರೆ. ಸ್ಲೋಗನ್: ಪರೇಶಾನೋं को अपने शान में स्थित कर देना ही सबसे अच्छी सेवा है. ಬಾಬಾ ಸ್ಲೋಗನಲ್ಲಿ ತಿಳಿಸಿದರೆ, ಪರಿಸ್ಥಿತಿಯಲ್ಲಿ ಕಷ್ಟದಲ್ಲೂ ತಮ್ಮ ಘನತೆಯಲ್ಲಿ ಸ್ಥಿತರನ್ನಾಗಿ ಘನತೆಯನ್ನು ಸ್ಥಿತ ಮಾಡಿಕೊಳ್ಳುವುದೇ ಎಲ್ಲದಕ್ಕಿಂತ ದೊಡ್ಡ ಸೇವೆ ಅಂತಾರೆ ಬಾಬಾ. ಎಲ್ಲದಕ್ಕಿಂತ ದೊಡ್ಡ ಸೇವೆ ಅಂದರೆ ಯಾವುದು? ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿ, ಎಂತಹ ಬೇಜಾರಿನ ಸ್ಥಿತಿಯಲ್ಲೂ ಸಹ ತಮ್ಮ ಘನತೆಯನ್ನು ಸ್ಥಿತ ಮಾಡಿಕೊಳ್ಳುವುದೇ ಎಲ್ಲದಕ್ಕಿಂತ ದೊಡ್ಡ ಸೇವೆಯಾಗಿದೆ ಅಂತಾರೆ ಬಾಬಾ. ಒಳ್ಳೆಯದು. ಓಂ ಶಾಂತಿ. ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಜ್ಞಾನದ ಈ ಜ್ಯೋತಿಯಲ್ಲಿ ನಾ ದೇಹ ಮೋಹವ ಮರೆಯುವೆ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಯೋಗದ ಶಕ್ತಿಯಿಂದಲಿ ಮನದಲ್ಲಿ ವಿಕಾರವು ನಶಿಸುವುದು. ಅವಗುಣವು ಕಳೆವುದು ಕಳೆವುದು ತಪ್ಪುಗಳೆಲ್ಲ. ಅವಗುಣವು ಕಳೆವುದು ಕಳೆವುದು ತಪ್ಪುಗಳೆಲ್ಲ. ಜ್ಞಾನದ ಈ ಜ್ಯೋತಿಯಲ್ಲಿ ನಾ ದೇಹ ಮೋಹವ ಮರೆಯುವೆ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ.
ದಿವ್ಯ ಸ್ವರೂಪರೂ ಆಗುವ ಲಕ್ಷ್ಯವು ಮನದಲ್ಲಿ ಮೂಡುವುದು. ಈ ನಗನದ ಜ್ಯೋತಿಯು ಹೃದಯದಲ್ಲಿ ಬೆಳಗುವುದು. ಈ ನಗನದ ಜ್ಯೋತಿಯು ಹೃದಯದಲ್ಲಿ ಬೆಳಗುವುದು. ಜ್ಞಾನದ ಈ ಜ್ಯೋತಿಯಲಿ ನಾ ದೇಹ ಮೋಹವ ಮರೆಯುವೆ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಪವಿತ್ರತೆ ಸುಖ ಶಾಂತಿಗಳಿಗೆ ಬಾಬಾ ನೀನೇ ದಾತ. ಬಂದನು ಬ್ರಹ್ಮ ಶರೀರದಲ್ಲಿ ನಮ್ಮ ಶಿವನು ಭಾಗ್ಯವಿದಾತ. ಬಂದನು ಬ್ರಹ್ಮ ಶರೀರದಲ್ಲಿ ನಮ್ಮ ಶಿವನು ಭಾಗ್ಯವಿದಾತ. ಈ ಮಹಾಯಜ್ಞದಲ್ಲಿ ಅಂಧಕಾರವು ಕಳೆಯುವುದು. ಈ ಮಹಾಯಜ್ಞದಲ್ಲಿ ಅಂಧಕಾರವು ಕಳೆಯುವುದು. ಜ್ಞಾನದ ಈ ಜ್ಯೋತಿಯಲಿ ನಾ ದೇಹ ಮೋಹವ ಮರೆಯುವೆ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ.
ಪವಿತ್ರತೆಯ ಹೇ ಮಂತ್ರದಾತ, ನಮ್ಮ ಮೇಲೆ ನಿನ್ನ ಕೃಪೆಯು ಅಪಾರ. ಪವಿತ್ರತೆಯ ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಚಂದಿರ ತಾರೆಗಳಿಂದ, ಚಂದಿರ ತಾರೆಗಳಿಂದ ಅಲ್ಲಿ ದೂರಕ್ಕೆ ದೂರಕ್ಕೆ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಅಲ್ಲಿ ದೇಹದ ಪ್ರಪಂಚದ ಪರಿವೆಯು ನಮಗೆ ಇಲ್ಲ. ಅಲ್ಲಿ ದೇಹದ ಪ್ರಪಂಚದ ಪರಿವೆಯು ನಮಗೆ ಇಲ್ಲ. ದುಃಖವೂ ಇಲ್ಲ, ತಳಮಳವೂ ಇಲ್ಲ, ಬಿರುಗಾಳಿಯೂ ಇಲ್ಲ. ದುಃಖವೂ ಇಲ್ಲ, ತಳಮಳವೂ ಇಲ್ಲ, ಬಿರುಗಾಳಿಯೂ ಇಲ್ಲ. ಬಲು ಸುಂದರದಿ ಸಂತಸದಿಂದ ಸಂತುಷ್ಟರು ಆಗೋಣ. ಬಲು ಸುಂದರದಿ ಸಂತಸದಿಂದ ಸಂತುಷ್ಟರು ಆಗೋಣ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಅಲ್ಲಿ ದೇಶದ ಯಾವ ಕಾಲದ ಸಂಬಂಧಗಳ ಬಂಧನವಿಲ್ಲ. ಅಲ್ಲಿ ದೇಶದ ಯಾವ ಕಾಲದ ಸಂಬಂಧಗಳ ಬಂಧನವಿಲ್ಲ. ಅತಿ ಸ್ನೇಹದ ಸುಖ ಶಾಂತಿಯ ಮನ ಅನುಭವ ಮಾಡುತ್ತಿದೆ. ಅತಿ ಸ್ನೇಹದ ಸುಖ ಶಾಂತಿಯ ಮನ ಅನುಭವ ಮಾಡುತ್ತಿದೆ.
ಶಕ್ತಿಗಳ ಅತೀಂದ್ರಿಯ ಸುಖ ಖಜಾನೆಯು ದೊರೆಯುತ್ತಿದೆ.